ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ಶಶಿಕುಮಾರ್ ಉಪ್ಪಾರ್. ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ವಿಜಯಪುರ್ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಮುಖವಾಗಿ ಪ್ರತಿನಿತ್ಯ KS, PSI, PDO, ಗ್ರೂಪ್ ಸಿ, PC, KPSC, RRB, NTPC ಹಾಗೂ ಇನ್ನೂ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂಥ ಪ್ರಚಲಿತ ವಿಷಯಗಳ ಆಧಾರದ ಮೇಲೆ ತರಗತಿಯನ್ನು ತೆಗೆದುಕೊಳ್ಳಲಾಗುತ್ತದೆ. ನಾವು ತೆಗೆದುಕೊಳ್ಳುವಂಥ ಈ ಒಂದು ತರಗತಿಯು ಮುಂದೆ ಬರುವಂಥ ರಾಜ್ಯದ ಹಲವಾರು ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯಲ್ಲಿ ನಾನು ಪ್ರಮುಖವಾದ ಒಂದು ಕ್ಲಾಸನ್ನು ಹೇಳ್ತಾ ಇದ್ದೇನೆ. ಅದು ಏನೆಂದರೆ, ಇತ್ತೀಚೆಗೆ ಕೆ ಇಲಾಖೆಯು SDA ಕುರಿತು 2026 SDA ಒಂದು ಪರೀಕ್ಷೆ ನಡೆಯುತ್ತದೆ. ಒಟ್ಟು SDA ಅಂದ್ರೆ 325 SDA ಪೋಸ್ಟ್ಗಳಿದ್ದು, ಆ ಪರೀಕ್ಷೆ ಯಾವಾಗ ನಡೀತದೆ ಅಂದ್ರೆ ಜನವರಿ 25, 2026ರಂದು KE ಇಲಾಖೆ ಏನು ಮಾಡ್ತಂದ್ರೆ SDA ಪರೀಕ್ಷೆ ನಡೆಸುತ್ತದೆ. ಒಟ್ಟಾರೆ ಎಷ್ಟು 325 ಪೋಸ್ಟ್ಗಳಿದ್ದು. ಸೊ ಈ ಒಂದು ಪರೀಕ್ಷೆಯಲ್ಲಿ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದಂಥ ಸುಮಾರು 12ರಿಂದ 13 ಪ್ರಶ್ನೆಗಳು ಬಂದಿವೆ. ಯಾವುದು SDA ನಡೆಸಿದ KE 2026 ಪರೀಕ್ಷೆಯಲ್ಲಿ ಇತಿಹಾಸ ವಿಭಾಗಕ್ಕೆ ಸುಮಾರು 12ರಿಂದ 13 ಪ್ರಶ್ನೆಗಳು ಬಂದಿವೆ. ನಾನು ಇವತ್ತಿನ ಒಂದು ತರಗತಿಯಲ್ಲಿ ಸುಮಾರು 7 ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಆ 7 ಪ್ರಶ್ನೆಗಳ ಉತ್ತರ ಏನಿದೆ ಮತ್ತು ಅದರ ಒಂದು ಸಂಕ್ಷಿಪ್ತ ಹಿನ್ನೆಲೆಯನ್ನು ಇವತ್ತಿನ ಒಂದು ತರಗತಿಯಲ್ಲಿ ನೋಡೋಣ. ಸ್ನೇಹಿತರೆ, ಇದು KE ಇಲಾಖೆ ನಡೆಸಿದ 2026ರ ಒಂದು SDA ಪರೀಕ್ಷೆ ಆಗಿರುತ್ತದೆ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಏನಂದ್ರೆ ಇತಿಹಾಸ ವಿಭಾಗಕ್ಕೆ ಸಂಬಂಧಿಸಿದ ಒಂದು ಪ್ರಮುಖವಾದ ಪ್ರಶ್ನೆ ನೋಡೋಣ. ಸ್ನೇಹಿತರೆ, ಪ್ರಶ್ನೆ ಈ ರೀತಿ ಕೊಟ್ಟಿದ್ದಾರೆ. ಪ್ರಶ್ನೆ ಏನಂದ್ರೆ, ಈ ಕೆಳಕಂಡ ಮಗಧ ರಾಜ್ಯ ವಂಶಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ. ಅಂದ್ರೆ ಮಗಧ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಮುಖ ಕೆಲವೊಂದಿಷ್ಟು ಮನೆತನಗಳನ್ನು ನೀಡಿದ್ದಾರೆ. ಅವುಗಳನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯಿರಿ. ಅಂದ್ರೆ ಮೊದಲು ಯಾವ ಮನೆತನ ಮತ್ತು ಆ ನಂತರ ಯಾವ ಮನೆತನ, ಮೂರನೇ ಮನೆತನ ಯಾವುದು, ನಾಲ್ಕನೇ ಮನೆತನ ಯಾವುದು, ಈ ರೀತಿ ಅಂದ್ರೆ ಮನೆತನಗಳನ್ನು ಜಿಗ್ಜಾಗ್ ರೂಪದಲ್ಲಿ ಕೊಟ್ಟಿದ್ದಾರೆ. ಅವುಗಳನ್ನ ನಾವು ಏನ್ ಮಾಡ್ಬೇಕಂದ್ರೆ ಸರಿಯಾದ ಒಂದು ಅನುಕ್ರಮದಲ್ಲಿ ಬರೆಯೋಣ. ಹಾಗಾದ್ರೆ ಆಪ್ಷನ್ ಎ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಪ್ಷನ್ ಎ ಮೊದಲನೆಗೆ ನಂದರತ್ತು ಕೊಟ್ಟಿದ್ದಾರೆ, ಬಿ ಆಪ್ಷನ್ ಶುಂಗರತ್ತು ಕೊಟ್ಟಿದ್ದಾರೆ, ಸಿ ಮೌರ್ಯರು ಕೊಟ್ಟಿದ್ದಾರೆ ಹಾಗೂ 4D ಹರ್ಯಂಕರ್ ಕೊಟ್ಟಿದ್ದಾರೆ. ಇವುಗಳು ಅನುಕ್ರಮವಾಗಿಲ್ಲ, ಅಂದ್ರೆ ಜಿಗ್ಜಾಗ್ ರೂಪದಲ್ಲಿವೆ. ಅಂದ್ರೆ ಇದರಲ್ಲಿ ಮೊದಲ ಮನೆತನ ಯಾವುದು, ಎರಡನೇ ಮನೆತನ ಯಾವುದು ಎಂದು ಪ್ರಶ್ನೆ ಕೇಳಿದರೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ BADC ಅಂತ ಕೊಟ್ಟಿದ್ದಾರೆ, ಬಿ ಆಪ್ಷನ್ಸು DACB ಅಂತ ಕೊಟ್ಟಿದ್ದಾರೆ, ಮೂರನೇ ಆಪ್ಷನ್ಸು CBAD ಅಂತ ಕೊಟ್ಟಿದ್ದಾರೆ ಹಾಗೂ ಕೊನೆಯ ಆಪ್ಷನ್ಸು ACDB ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಬಿ ಸರಿಯಾಗಿದೆ. ಅಂದ್ರೆ DACB ಕರೆಕ್ಟ್ ಆಗಿದೆ. ಅಂದ್ರೆ ಮಗಧ ರಾಜ್ಯವಂಶವನ್ನು ಸರಿಯಾದ ಅನುಕ್ರಮದಲ್ಲಿ ಬರೆಯರಂದಾಗ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಂದ್ರೆ ಮೊದಲೇ ಡಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಹರ್ಯಂಕರು, ಆ ನಂತರ ನಂದರು, ಮೂರನೇದು ಮೌರ್ಯರು ಹಾಗೂ ನಾಲ್ಕನೇದು ಶುಂಗರು. ಅಂದ್ರೆ ಸ್ನೇಹಿತರೆ, ಈ ಒಂದು ಪ್ರಶ್ನೆ ನೋಡಿದರೆ ಸರಿಯಾದ ಅನುಕ್ರಮ ಅಂದರೆ ಹರ್ಯಂಕರು ಮೊದಲಿಗೆ ಬರ್ತಾರೆ, ಆ ನಂತರ ನಂದರು ಬರ್ತಾರೆ, ಆ ನಂತರ ಮೌರ್ಯರು ಮತ್ತು ಕೊನೆಯದಾಗಿ ಶುಂಗರು ಬರ್ತಾರೆ. ಈ ರೀತಿ ಒಂದು ಪ್ರಶ್ನೆಯನ್ನು ಹೇಳಿಕೆ ರೂಪದಲ್ಲಿ ನೀಡಿದರೆ ಯಾವುದು KA ಡಿಪಾರ್ಟ್ಮೆಂಟ್. ಸ್ನೇಹಿತರೆ, ಮುಂದೆ ಬರುವಂತ PSI ಮತ್ತು PC ಪರೀಕ್ಷೆಗಳನ್ನು ಕೂಡ KA ಇಲಾಖೆ ನಡೆಸುವ ಜವಾಬ್ದಾರಿಯನ್ನು ವಹಿಸಿಕೊಂಡಿದೆ. ಆ ಒಂದು ಉದ್ದೇಶದಿಂದ ಯಾರೆಲ್ಲ PSI ಮತ್ತು PC ಹುದ್ದೆ ಆಕಾಂಕ್ಷಿಗಳಾಗಿದ್ದಾರಲ್ಲ ಅವರೆಲ್ಲ KE ಇಲಾಖೆ ನಡೆಸಿದಂಥ ಪ್ರಶ್ನೆ ಪತ್ರಿಕೆ ನೋಡೋದು ಕಡ್ಡಾಯವಾಗಿ ತುಂಬಾ ಮಹತ್ವದಾಗಿದೆ. ಯಾಕಂದ್ರೆ ಮುಂದೆ ಪೊಲೀಸ್ ಕಾನ್ಸ್ಟೇಬಲ್ ಬರುವಂತ ಪ್ರಶ್ನೆಗಳು ಕೂಡ ಹೇಳಿಕೆ ರೂಪದಲ್ಲಿ ಇರುತ್ತವೆ. ಯಾಕಂದ್ರೆ KA ಇಲಾಖೆಯ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡೋದ್ರಿಂದ ನೀವು ಮುಖ್ಯವಾಗಿ KA ಇಲಾಖೆ ನಡೆಸಿದ ಪ್ರಶ್ನೆಗಳನ್ನು ನೋಡುವುದು ತುಂಬಾ ಮಹತ್ವದಾಗಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಆಪ್ಷನ್ ಸರಿಯಾಗಿದೆ. ಬಿ ಅಂದ್ರೆ ಮಗಧ ರಾಜ್ಯವಂಶವನ್ನು ಆರಿದ ಸರಿಯಾದ ಅನುಕ್ರಮ ಹೇಳ್ಬೇಕಂದ್ರೆ ಮೊದಲನೇಗೆ ಹರ್ಯಂಕರು ಬರ್ತಾರೆ, ಫಸ್ಟ್ ಹರ್ಯಂಕರು, ಆ ನಂತರ ಎರಡನೇದಾಗಿ ನಂದರು ಬರ್ತಾರೆ, 3 ಮೌರ್ಯರು ಹಾಗೂ ಕೊನೆಯದಾಗಿ ಶುಂಗರು. ಸ್ನೇಹಿತರೆ, ಈ ಒಂದು ಪ್ರಶ್ನೆ ಒಂದು ಸಂಕ್ಷಿಪ್ತ ಒಂದು ವಿವರಣೆ ನೋಡೋಣ. ಅದರ ಒಂದು ಹಿನ್ನೆಲೆ ಏನಿದೆ ಅಂತ ನೋಡೋಣ. ಪ್ರಾಚೀನ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಯಾವುದಂದ್ರೆ ಅದು ಮಗಧ ಸಾಮ್ರಾಜ್ಯ. ಯಾವುದು ಸ್ನೇಹಿತರೆ? ಪ್ರಾಚೀನ ಭಾರತದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಯಾವುದಂದ್ರೆ ಮಗಧ ಸಾಮ್ರಾಜ್ಯ. ಇಂತಹ ಮಗಧ ಸಾಮ್ರಾಜ್ಯವನ್ನು ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ, ಕಣ್ವ ಮತ್ತು ಗುಪ್ತ ವಂಶಗಳು ಆಳ್ವಿಕೆ ಮಾಡಿದವು. ಅಂದ್ರೆ ಪ್ರಾಚೀನ ಭಾರತ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯ ಅದು ಮಗಧವಾಗಿತ್ತು. ಇಂಥ ಮಗಧ ಸಾಮ್ರಾಜ್ಯವನ್ನು
ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ, ಶುಂಗ, ಕಣ್ವ ಮತ್ತು ಗುಪ್ತ ವಂಶಗಳು ಆಳ್ವಿಕೆ ಮಾಡಿದವು. ಅಷ್ಟೇ ಅಲ್ಲದೆ ಬೃಹದ್ರಥನಿಂದ ಸ್ಥಾಪಿತವಾದಂಥ ಈ ಮಗಧ ಸಾಮ್ರಾಜ್ಯವು ಬಿಂಬಸಾರ ಮತ್ತು ಅಜಾತಶತ್ರುಗಳ ಹರ್ಯಾಂಕ ವಂಶದಲ್ಲಿ ಅತ್ಯಂತ ಪ್ರಬಲವಾಗಿ ಬೆಳೆಯಿತು. ಯಾವುದು? ಮಗಧ ಸಾಮ್ರಾಜ್ಯವು ಸ್ಥಾಪನೆಯಾಗಿದ್ದು ಬೃಹದ್ರಥನಿಂದ. ಈ ಮಗಧ ಸಾಮ್ರಾಜ್ಯ ಸ್ಥಾಪನೆ ಆದ ನಂತರ ಮುಂದೆ ಬಂದಂಥ ಬಿಂಬಸಾರ ಮತ್ತು ಶತ್ರುಗಳ ಆಳ್ವಿಕೆಯ ಅವಧಿಯಲ್ಲಿ ಅತ್ಯಂತ ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆಯಿತು. ಯಾವುದು? ಮಗಧ ಸಾಮ್ರಾಜ್ಯ. ಹಾಗಾದರೆ ರಾಜಗೃಹ ಮತ್ತು ಪಾಟ್ಲಿಪುತ್ರ ಎಂಬುದು ಮಗಧ ಸಾಮ್ರಾಜ್ಯಗಳ ಪ್ರಮುಖ ರಾಜಧಾನಿಗಳಾಗಿದ್ದವು. ಯಾವುದು? ರಾಜಗೃಹ ಮತ್ತು ಪಾಟ್ಲಿಪುತ್ರ ಎಂಬುದು ಮಗಧ ಸಾಮ್ರಾಜ್ಯದ ಪ್ರಮುಖ ರಾಜಧಾನಿಗಳಾಗಿದ್ದವು. ಸ್ನೇಹಿತರೆ, ಮಗಧ ಸಾಮ್ರಾಜ್ಯವನ್ನು ಪ್ರಮುಖವಾಗಿ 7 ಮನೆತನಗಳು ಆಳ್ವಿಕೆ ಮಾಡ್ತವೆ. ಮುಂದೆ ಬರುವಂತಹ ಪರೀಕ್ಷೆಗಳಲ್ಲಿ ಉಪಯುಕ್ತವಾಗಲೆಂದು ನಾನು ಆ ಮಗಧ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡಿದಂಥ ಮನೆತನಗಳನ್ನು ಅನುಕ್ರಮವಾಗಿ ನೀಡಿದ್ದೇನೆ. ಮನೆತನ ಮೀನ್ಸ್ ರಾಜವಂಶಗಳು ಮತ್ತು ಅವುಗಳ ಸ್ಥಾಪಕರನ್ನು ಅನುಕ್ರಮವಾಗಿ ಈ ಕೆಳಗಿನಂತೆ ನೀಡಿದ್ದೇನೆ. ಅದರಲ್ಲಿ ಮೊದಲನೇದಾಗಿ ಹೇಳ್ಬೇಕಂದ್ರೆ ಬೃಹದ್ರಥ ರಾಜವಂಶ ಎಂಬುದು ಪುರಾಣಗಳ ಪ್ರಕಾರ ಮಗಧ ಸಾಮ್ರಾಜ್ಯದ ಮೊದಲ ರಾಜವಂಶವಾಗಿತ್ತು. ಯಾವುದು? ಬೃಹದ್ರಥ ರಾಜವಂಶ ಪುರಾಣಗಳ ಪ್ರಕಾರ ಮಗಧ ಸಾಮ್ರಾಜ್ಯದ ಮೊದಲ ರಾಜವಂಶ ಇತ್ತು. ಪುರಾಣ ಪ್ರಕಾರ ಬಿಟ್ಟರೆ ಮಗಧ ಸಾಮ್ರಾಜ್ಯದ ಮೊದಲ ಸಂತತಿ ಯಾವುದಂದ್ರೆ ಹರ್ಯಾಂಕ ಸಂತತಿ, ಆನಂತರ ಶಿಶುನಾಗ ಸಂತತಿ, ಮೂರನೇದಾಗಿ ನಂದ ಸಾಮ್ರಾಜ್ಯ ಬರುತ್ತದೆ, ತದನಂತರ ಮೌರ್ಯ ಸಾಮ್ರಾಜ್ಯ ಬರುತ್ತದೆ, ಮತ್ತು ಶುಂಗ ಸಾಮ್ರಾಜ್ಯ ಬರುತ್ತದೆ, ನಂತರ ಕಣ್ವ ಸಾಮ್ರಾಜ್ಯ ಬರ್ತದೆ, ಮತ್ತು ಕೊನೆಯದಾಗಿ ಗುಪ್ತ ಸಾಮ್ರಾಜ್ಯ ಬರುತ್ತದೆ. ಸ್ನೇಹಿತರೆ, ಹಾಗಾದ್ರೆ ಹರ್ಯಾಂಕ ಮನೆತನದ ಸ್ಥಾಪಕ ಯಾರಂದ್ರೆ ಬಿಂಬಸಾರ, ಶಿಶುನಾಗ ಮನೆತನದ ಸ್ಥಾಪಕ ಯಾರಂದ್ರೆ ಶಿಶುನಾಗ ಅಂತ ಬರ್ತಾನೆ, ನಂದ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಮಹಾಪದ್ಮನಂದ ಬರ್ತಾನೆ, ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಚಂದ್ರಗುಪ್ತ ಮೌರ್ಯ. ಈ ಚಂದ್ರಗುಪ್ತ ಮೌರ್ಯನ ಗುರು ಯಾರಂದ್ರೆ ಕೌಟಿಲ್ಯ. ಯಾರು? ಚಂದ್ರಗುಪ್ತನ ಗುರು ಕೌಟಿಲ್ಯ. ಅದ ನಂತರ ಶುಂಗ ಮನೆತನ ಬರ್ತದೆ. ಶುಂಗ ಮನೆತನದ ಸ್ಥಾಪಕ ಯಾರಂದ್ರೆ ಪುಷ್ಯಮಿತ್ರ ಶುಂಗ. ಅದೇ ರೀತಿಯಾಗಿ ಕಣ್ವ ಮನೆತನ ಬರ್ತದೆ. ಕಣ್ವ ಮನೆತನದ ಪ್ರಮುಖ ಸ್ಥಾಪಕ ಯಾರಂದ್ರೆ ವಾಸುದೇವ ಕಣ್ವ. ಹಾಗೂ ಗುಪ್ತ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧವಾದ ಸಾಮ್ರಾಜ್ಯ, ಮಗಧ ಸಾಮ್ರಾಜ್ಯಗಳಲ್ಲಿ ಸುವರ್ಣಯುಗದ ಸಾಮ್ರಾಜ್ಯ ಅಂದ್ರೆ ಗುಪ್ತ ಸಾಮ್ರಾಜ್ಯ. ಈ ಗುಪ್ತ ಸಾಮ್ರಾಜ್ಯದ ಸ್ಥಾಪಕ ಯಾರಂದ್ರೆ ಶ್ರೀಗುಪ್ತ. ಈ ಗುಪ್ತ ಸಾಮ್ರಾಜ್ಯದ ಪ್ರಸಿದ್ಧ ಅರಸ ಯಾರಂದ್ರೆ ಸಮುದ್ರಗುಪ್ತ ಅಂತ ಬರ್ತಾನೆ. ಸ್ನೇಹಿತರೆ, ಸೊ ಇವು ಮಗಧ ಸಾಮ್ರಾಜ್ಯವನ್ನು ಆಳಿದ ಪ್ರಮುಖ ರಾಜ್ಯ ಮನೆತನಗಳಾಗಿವೆ. ಯಾವುವು? ಹರ್ಯಾಂಕ ಮನೆತನ, ಶಿಶುನಾಗ ಮನೆತನ, ನಂದ ಮನೆತನ, ಮೌರ್ಯ ಮನೆತನ, ಶುಂಗ ಮನೆತನ, ಕಣ್ವ ಮನೆತನ, ಗುಪ್ತ ಮನೆತನ. ಸೊ ಒಟ್ಟಾರೆಯಾಗಿ ಬೃಹದ್ರಥ ರಾಜವಂಶ ಬಿಟ್ಟರೆ ಒಟ್ಟಾರೆಯಾಗಿ ಮಗಧ ಸಾಮ್ರಾಜ್ಯವನ್ನು 7 ರಾಜವಂಶಗಳು ಆಳ್ವಿಕೆ ಮಾಡಿದರು. ಯಾರೆಲ್ಲ ಈ ಕ್ಲಾಸ್ ಅನ್ನು ಕೇಳ್ತಿದ್ರು ಅವರು ಈ ಒಂದು ಮಗಧ ಸಾಮ್ರಾಜ್ಯದ ರಾಜ್ಯ ಮನೆತನಗಳನ್ನು ಅನುಕ್ರಮವಾಗಿ ಕೊಟ್ಟಿದ್ದ ಪಟ್ಟಿಯನ್ನು ನೋಟ್ ಮಾಡಿಕೊಳ್ಳಿ. ಯಾಕೆಂದ್ರೆ ಇದು ಒಂದೇ ಪರೀಕ್ಷೆಯಲ್ಲ, ಮುಂದೆ ಬರುವಂತಹ ಪರೀಕ್ಷೆಯಲ್ಲಿ ಇದೇ ರೀತಿ ಪ್ರಶ್ನೆ ಕೇಳಬಹುದು. ಸೊ ಹಾಗಾಗಿ ಇದನ್ನು ನೋಟ್ ಮಾಡಿಕೊಳ್ಳೋದು ಇಂಪಾರ್ಟೆಂಟ್. ಈ ಒಂದು ಚಿತ್ರದಲ್ಲಿ ನಾನು ಕೊಟ್ಟಿದ್ದೇನೆ ಇವರು ಬಿಂಬಸಾರ. ಬಿಂಬಸಾರ ಅಂದ್ರೆ ಹರ್ಯಾಂಕ ಮನೆತನದ ರಾಜವಂಶ. ಆನಂತರ ಶಿಶುನಾಗ ಕೊಟ್ಟಿದ್ದೇನೆ, ತದನಂತರ ಮಹಾಪದ್ಮನಂದ, ಆನಂತರ ಚಂದ್ರಗುಪ್ತ ಮೌರ್ಯ ಮತ್ತು ವಾಸುದೇವ ಕಣ್ವ. ಸೊ ಈ ಒಂದು ಚಿತ್ರಗಳು ನೀಡಿದ್ದೇನೆ. ಮುಂದೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ. ಈ ಕೆಳಕಂಡ ಪಟ್ಟಿ 1ರಲ್ಲಿನ ಸಂಸ್ಥೆಗಳು ಮತ್ತು ಪಟ್ಟಿ 2ರಲ್ಲಿನ ಕೇಂದ್ರಗಳನ್ನು ಸರಿಯಾಗಿ ಹೊಂದಿಸಿ. ಇಲ್ಲಿ ಒಂದು ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಇದು ಸಂಸ್ಥೆ ಮತ್ತು ಇಲ್ಲಿ ಅದರ ಕೇಂದ್ರ ಅಂದ್ರೆ ಎಲ್ಲಿ ಸ್ಥಾಪನೆ ಆಯಿತು ಒಂದು ಕೇಂದ್ರ ಕೊಟ್ಟಿದ್ದಾರೆ. ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ? ಸಂಸ್ಥೆ ಅಂತ ಕೊಟ್ಟಿದ್ದಾರೆ, ಮತ್ತು ಅದರಲ್ಲಿ ಪಟ್ಟಿ 2ರಲ್ಲಿ ಕೇಂದ್ರ ಕೊಟ್ಟಿದ್ದಾರೆ. ಓಕೆ ಸ್ನೇಹಿತರೆ, ನೋಡೋಣ. ಮುಖ್ಯವಾಗಿ ಏನಂದ್ರೆ ಮೊದಲನೇದಾಗಿ ಕರ್ನಾಟಕ ಸಭಾ ಇದೆ, ಅದರ ಮುಂದ್ಗಡೆ ಪುಣೆ ಅಂತ ಕೊಟ್ಟಿದ್ದಾರೆ. ಬಿ ಯಲ್ಲಿ ಜಸ್ಟಿಸ್ ಪಾರ್ಟಿ ಇದೆ, ಅದರ ಮುಂದ್ಗಡೆ 2ನೇ ಆಪ್ಷನ್ಸ್ ಬೆಳಗಾವಿ ಅಂತ ಕೊಟ್ಟಿದ್ದಾರೆ. ಸಿ ಯಲ್ಲಿ ಸತ್ಯಶೋಧಕ ಸಮಾಜ ಅಂತಿದೆ, ಅದರ ಮುಂದ್ಗಡೆ ಧಾರವಾಡ ಅಂತಿದೆ. ಹಾಗೂ ಡಿ ಯಲ್ಲಿ ಮ್ಯಾಜಿನಿ ಕ್ಲಬ್ ಇದೆ ಮತ್ತು ಅದರ ಮುಂದ್ಗಡೆ ಮದ್ರಾಸ್ ಅಂತ ಕೊಟ್ಟಿದ್ದಾರೆ. ಮತ್ತೇನು ಕೊಟ್ಟಿದ್ದಾರೆ ಅಂದ್ರೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಎಂದು ಪ್ರಶ್ನೆ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ. A1, B2, C3, D4 ಅಂತ ಕೊಟ್ಟಿದ್ದಾರೆ. ಹಾಗೂ ಬಿ ಆಪ್ಷನ್ಸು A2, B3, C1, D4 ಅಂತ ಕೊಟ್ಟಿದ್ದಾರೆ. ಹಾಗೂ ಮೂರನೇ ಆಪ್ಷನ್ಸು A3, B4, C1, D2 ಅಂತ ಕೊಟ್ಟಿದ್ದಾರೆ. ಹಾಗೂ 4ನೇ ಆಪ್ಷನ್ಸು A3, B1, C4, D2 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಕೊಟ್ಟಂತ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ಸ್ ಸಿ ಸರಿಯಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಕರ್ನಾಟಕ ಸಭೆ ಎಲ್ಲಿ ಸ್ಥಾಪನೆ ಆಯಿತು? ಕರ್ನಾಟಕ ಸಭಾ ಸ್ಥಾಪನೆಯಾಗಿದ್ದು ಧಾರವಾಡದಲ್ಲಿ. ಜಸ್ಟಿಸ್ ಪಾರ್ಟಿ ಸ್ಥಾಪನೆಯಾಗಿದ್ದು ಮದ್ರಾಸಲ್ಲಿ. ಜಸ್ಟಿಸ್ ಪಾರ್ಟಿ ಸ್ಥಾಪನೆಯಾಗಿದ್ದು ಮದ್ರಾಸಲ್ಲಿ. ಹಾಗೂ ಸತ್ಯ ಸಮಾಜ ಸ್ಥಾಪನೆಯಾಗಿದ್ದು ಪುಣೆಯಲ್ಲಿ. ಮತ್ತು ಕೊನೆಯದಾಗಿ ಮ್ಯಾಜಿನಿ ಕ್ಲಬ್ ಸ್ಥಾಪನೆಯಾಗಿದ್ದು ಬೆಳಗಾವಿಯಲ್ಲಿ. ಓಕೆ ಸ್ನೇಹಿತರೆ, ಇದು ಈ ಪ್ರಶ್ನೆಗೆ ನೀಡಿದಂಥ ಒಂದು ಉತ್ತರ ಆಗಿದೆ.
ಇದರ ಒಂದು ಸಂಕ್ಷಿಪ್ತವಾದ ವಿವರಣೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಯಾವ್ದು ಬರ್ತದೆ ಅಂದ್ರೆ ಜಸ್ಟಿಸ್ ಪಾರ್ಟಿ ಬರ್ತದೆ. ಯಾವುದು? ಜಸ್ಟಿಸ್ ಪಾರ್ಟಿ. ಜಸ್ಟಿಸ್ ಪಾರ್ಟಿಯು ಇದರ ಇನ್ನೊಂದು ಹೆಸರಂದ್ರ ದಕ್ಷಿಣ ಭಾರತೀಯ ಲಿಬರಲ್ ಫೆಡರೇಷನ್. ಇಂಥ ಜಸ್ಟಿಸ್ ಪಾರ್ಟಿಯು 1916 ನವೆಂಬರ್ 20ರಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬ್ರಾಹ್ಮಣೇತರ ಹಕ್ಕುಗಳಿಗಾಗಿ ಸ್ಥಾಪಿಸಲಾದ ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿದೆ. ಇದು ಏನಂದ್ರೆ ಇದೊಂದು ಪಾಲಿಟಿಕ್ಸ್ ಪಾರ್ಟಿ ಆಗಿದೆ. ಯಾವುದು? ಜಸ್ಟಿಸ್ ಪಾರ್ಟಿ ಎಂಬುದು ಇದು ರಾಜಕೀಯ ಪಕ್ಷವಾಗಿತ್ತು. ಇದನ್ನು 1916 ನವೆಂಬರ್ 20ರಂದು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಬ್ರಾಹ್ಮಣೇತರ ಒಂದು ಹಕ್ಕುಗಳಿಗಾಗಿ ಅವರ ಒಂದು ಸೌಲಭ್ಯ ಸೌಕರ್ಯಗಳನ್ನು ಪಡೆಯುವುದಕ್ಕಾಗಿ ಹಕ್ಕುಗಳಾಗಿ ಸ್ಥಾಪಿಸಲಾದಂಥ ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿತ್ತು. ಯಾವುದು? ಜಸ್ಟಿಸ್ ಪಾರ್ಟಿ. ಇಂಥ ಜಸ್ಟಿಸ್ ಪಾರ್ಟಿಯ ಸಂಸ್ಥಾಪಕರು ಯಾರಂದ್ರೆ ಸಿ ನಟೇಶ್ ಮೊದಲಿಯಾರ್, ಟಿ.ಎಂ. ನಾಯರ್ ಮತ್ತು ಪಿ. ತ್ಯಾಗರಾಯ್ ಚೆಟ್ಟಿ. ಯಾರು? ಜಸ್ಟಿಸ್ ಪಾರ್ಟಿಯ ಸ್ಥಾಪಕರು ಯಾರಂದ್ರೆ ಸಿ ನಟೇಶ್ ಮೊದಲಿಯಾರ್, ಟಿ. ನಾಯರ್ ಮತ್ತು ಪಿ. ತ್ಯಾಗರಾಯ್ ಚೆಟ್ಟಿ. ಹಾಗಾದ್ರೆ ಈ ಜಸ್ಟಿಸ್ ಪಾರ್ಟಿ ಏನಾಯ್ತಂದ್ರೆ 1944ರಲ್ಲಿ ಪೆರಿಯಾರ್ ಅವರ ನೇತೃತ್ವದಲ್ಲಿ ದ್ರಾವಿಡರ್ ಕಳಗಮಾಗಿ ಮಾರ್ಪಟ್ಟಿತು. ಯಾರ ಒಂದು ನೇತೃತ್ವದಲ್ಲಿ ಜಸ್ಟಿಸ್ ಪಾರ್ಟಿಯು ದ್ರಾವಿಡರ ಕಳಗಮಾಗಿ ಮಾರ್ಪಟ್ಟಿತಂದ್ರೆ ಪೆರಿಯಾರ್ ಅವರ ನೇತೃತ್ವದಲ್ಲಿ 1944ರಲ್ಲಿ ಏನಾಯ್ತಂದ್ರೆ ಜಸ್ಟಿಸ್ ಪಾರ್ಟಿ ಇದ್ದಿದ್ದು ದ್ರಾವಿಡರ ಕಳಗಂ ಎಂಬ ಮರುನಾಮಕರಣ ಪಡೆಯಿತು, ಅಂದ್ರೆ ಮಾರ್ಪಟ್ಟಿತು. ಓಕೆ ಸ್ನೇಹಿತರೆ, ಇದಿಷ್ಟು ಜಸ್ಟಿಸ್ ಪಾರ್ಟಿ. ಇದೊಂದು ಏನಂದ್ರ ಇದು ಬ್ರಾಹ್ಮಣೇತರ ಹಕ್ಕುಗಳಾಗಿ ಸ್ಥಾಪಿಸಲಾದ ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿತ್ತು. ಇದು ಸ್ಥಾಪನೆಯಾಗಿದ್ದು 1916 ನವೆಂಬರ್ 20. ಇದರ ಸಂಸ್ಥಾಪಕರು ಯಾರಂದ್ರೆ ಸಿ ನಟೇಶ್ ಮೊದಲಿಯಾರ, ಟಿ.ಎಂ. ನಾಯರ್, ಪಿ. ತ್ಯಾಗರಾಯ್ ಚೆಟ್ಟಿ. ಓಕೆ, ಮುಂದೆ ನೋಡೋಣ. ಇನ್ನೊಂದು ಯಾವ್ದಂದ್ರೆ ಸತ್ಯ ಸಮಾಜ ಶೋಧಕ. ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಇನ್ನೊಂದಿದೆ ಸತ್ಯ ಶೋಧಕ ಸಮಾಜ. ಇಟ್ ಮೀನ್ಸ್ ಸತ್ಯ ಶೋಧಕರ ಸೊಸೈಟಿ ಎಂದು ಕೂಡ ಕರೀತಾರೆ. ಸ್ನೇಹಿತರೆ, ಸತ್ಯ ಶೋಧಕ ಸಮಾಜವು 1873ರಲ್ಲಿ ಜ್ಯೋತಿರಾವ್ ಫುಲೆ ಅವರಿಂದ ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪನೆಯಾದ ಒಂದು ಸಾಮಾಜಿಕ ಸುಧಾರಣಾ ಚಳುವಳಿಯಾಗಿದೆ. ಏನಿದು? ಸತ್ಯ ಶೋಧಕ ಸಮಾಜ ಎಂಬುದು ಜ್ಯೋತಿರಾವ್ ಫುಲೆ ಅವರಿಂದ ಮಹಾರಾಷ್ಟ್ರದ ಪುಣೆಯಲ್ಲಿ 1873ರಲ್ಲಿ ಸ್ಥಾಪನೆಯಾದ ಒಂದು ಸಾಮಾಜಿಕ ಸುಧಾರಣೆ ಚಳವಳಿಯಾಗಿದೆ. ಈ ಸತ್ಯ ಶೋಧಕ ಸಮಾಜ ಮುಖ್ಯವಾಗಿ ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಟ ಮಾಡಿತು. ಯಾವ್ದಂದ್ರೆ ಜಸ್ಟಿಸ್ ಪಾರ್ಟಿ ಏನ್ ಮಾಡ್ತಂದ್ರ ದಲಿತರು ಸ್ನೇಹಿತರೆ, ಸತ್ಯ ಶೋಧಕ ಸಮಾಜ ಏನ್ ಮಾಡ್ತಂದ್ರ ದಲಿತರು, ಹಿಂದುಳಿದ ವರ್ಗಗಳು ಮತ್ತು ಮಹಿಳೆಯರ ಹಕ್ಕುಗಳಾಗಿ ಹೋರಾಡಿತು. ಅಷ್ಟೇ ಅಲ್ಲದೆ ಇದು ಜಾತಿ ವ್ಯವಸ್ಥೆ ಮತ್ತು ಬ್ರಾಹ್ಮಣ ಪ್ರಾಬಲ್ಯವನ್ನು ವಿರೋಧಿಸು. ಯಾವುದು? ಸತ್ಯ ಶೋಧಕ ಸಮಾಜ. ಇದನ್ನು 1873ರಲ್ಲಿ ಜ್ಯೋತಿರಾವ್ ಫುಲೆ ಅವರು ಮಹಾರಾಷ್ಟ್ರದ ಪುಣೆಯಲ್ಲಿ ಸ್ಥಾಪನೆ ಮಾಡುತ್ತಾರೆ. ಓಕೆ, ಮುಂದೆ ನೋಡೋಣ. ಮ್ಯಾಜಿನಿ ಕ್ಲಬ್ ಬರುತ್ತದೆ. ಮ್ಯಾಜಿನಿ ಕ್ಲಬ್ ಬಗ್ಗೆ ಸ್ನೇಹಿತರೆ ಈಗಾಗಲೇ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದರೆ. ಇಂಥ ಮ್ಯಾಜಿನಿ ಕ್ಲಬ್ ಎಂಬುದು 1907ರಲ್ಲಿ ಬೆಳಗಾವಿಯಲ್ಲಿ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ ಅವರಿಂದ ಸ್ಥಾಪಿಸಿದ ಒಂದು ಪ್ರಮುಖ ಕ್ರಾಂತಿಕಾರಿ ರಹಸ್ಯ ಸಂಘಟನೆಯಾಗಿತ್ತು. ಹಾಗಾದ್ರೆ ಸ್ನೇಹಿತರೆ ಪ್ರಶ್ನೆ ಕೇಳ್ತಾರೆ, ಮ್ಯಾಜಿನಿ ಕ್ಲಬ್ ಅನ್ನು ಸ್ಥಾಪಿಸಿದವರು ಯಾರಂತ ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಇಟ್ ಮೀನ್ಸ್ HR ದೇಶಪಾಂಡೆ ಇವರು ಸ್ಥಾಪಿಸಿದ ಒಂದು ಪ್ರಮುಖ ಕ್ರಾಂತಿಕಾರಿ ಸಂಘಟನೆಯಾಗಿತ್ತು. ಯಾವುದು? ಮ್ಯಾಜಿನಿ ಕ್ಲಬ್. ಇದು ಸ್ಥಾಪನೆಯಾಗಿದ್ದು 1907ರಲ್ಲಿ. ಇದು ಎಲ್ಲಿ ಸ್ಥಾಪನೆ ಆಯ್ತಂದ್ರ ಬೆಳಗಾವಿಯಲ್ಲಿ ಸ್ಥಾಪನೆ ಆಗುತ್ತದೆ. ಹಾಗಾದ್ರೆ ಸ್ನೇಹಿತರೆ ಈ ಒಂದು ಮ್ಯಾಜಿನಿ ಕ್ಲಬ್ ಅನ್ನು ಸ್ಥಾಪಿಸಲು ಪ್ರಮುಖವಾದ ಉದ್ದೇಶ ಏನಂದ್ರೆ, ಇದರ ಒಂದು ಸ್ಥಾಪನೆ ಉದ್ದೇಶ ಅಂದ್ರೆ ಇಟಲಿಯ ಕ್ರಾಂತಿಕಾರಿ ಜೋಸೆಫ್ ಮ್ಯಾಜಿನಿಯಿಂದ ಪ್ರೇರೇಪಿತವಾದ ಒಂದು ಸಂಸ್ಥೆಯದು ಕ್ಲಬ್ ಆಗಿದೆ. ಯಾವುದು? ಮ್ಯಾಜಿನಿ ಕ್ಲಬ್. ಇದು ಇಟಲಿಯ ಕ್ರಾಂತಿಕಾರಿಯಾದಂಥ ಜೋಸೆಫ್ ಮ್ಯಾಜಿನಿಯಿಂದ ಪ್ರೇರಿತವಾದ ಈ ಕ್ಲಬ್ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸಶಸ್ತ್ರ ಹೋರಾಟವನ್ನು ಪ್ರತಿಪಾದಿಸಿತು ಮತ್ತು ಸ್ಥಳೀಯ ಯುವಕರಲ್ಲಿ ರಾಷ್ಟ್ರೀಯತಾವಾದಿ ಮನೋಭಾವವನ್ನು ಮೂಡಿಸಿತು. ಯಾವುದು? ಮ್ಯಾಜಿನಿ ಕ್ಲಬ್. ಮ್ಯಾಜಿನಿ ಕ್ಲಬ್ ಎಲ್ಲಿ ಸ್ಥಾಪನೆ ಆಯಿತು? ಬೆಳಗಾವಿಯಲ್ಲಿ. ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? 1907ರಲ್ಲಿ ಸ್ಥಾಪನೆ ಆಯಿತು. ಹಾಗಾದ್ರೆ ಈ ಮ್ಯಾಜಿನಿ ಕ್ಲಬ್ನ ಸಂಸ್ಥಾಪಕರು ಯಾರಂದ್ರೆ ಗೋವಿಂದರಾವ್ ಯಾಳಗಿ ಮತ್ತು ಹನುಮಂತರಾವ್ ದೇಶಪಾಂಡೆ. ಓಕೆ, ಇದೊಂದು ಕ್ರಾಂತಿಕಾರಿ ರಹಸ್ಯ ಸಂಘಟನೆಯಾಗಿತ್ತು. ಯಾವುದು? ಮ್ಯಾಜಿನಿ ಕ್ಲಬ್. ಓಕೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಅದೇನೆಂದ್ರೆ ಈ ಕೆಳಗಿನವರಲ್ಲಿ ಯಾರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿರಲಿಲ್ಲ? ಅದೇ ಸ್ನೇಹಿತರೆ ಪ್ರಶ್ನೆ ಏನು ಕೇಳಿದಾರಂದ್ರೆ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ಭಾಗವಹಿಸಿರಲಿಲ್ಲ ಎಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಈ ರೀತಿ ಕೊಟ್ಟಿದ್ದಾರೆ. H.K. ವೀರಣ್ಣಗೌಡ, ಬಾಲಗಂಗಾಧರ ತಿಲಕ, ತಿರುಮಲೆ ರಾಜಮ್ಮ, ವಿ. ವೆಂಕಟಪ್ಪ, ಅಬ್ಬಾಸ್ ಖಾನ್ ಅಂತೂ ಪ್ರಶ್ನೆ ಕೇಳಿದ್ದಾರೆ. ಅದೇ ರೀತಿ ಏನು ಕೊಟ್ಟಿದ್ದಾರೆ ಅಂದ್ರೆ ಕೆಳಕಂಡ ಆಯ್ಕೆಗಳಿಂದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ? A, B, C ಕೊಟ್ಟಿದ್ದಾರೆ. ಬಿ ಆಪ್ಷನ್ಸ್ ಅಲ್ಲಿ ಬಿ ಮತ್ತು ಡಿ ಕೊಟ್ಟಿದ್ದಾರೆ. ಹಾಗೂ ಸಿ ಆಪ್ಷನ್ಸ್ ಅಲ್ಲಿ ಬಿ ಮತ್ತು ಇ ಅಂತ ಕೊಟ್ಟಿದ್ದಾರೆ. ಹಾಗೂ ಕೊನೆಯ ಆಪ್ಷನ್ಸ್ ನಲ್ಲಿ B, D, E ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ
ಈ 4 ಆಪ್ಷನ್ಸ್‌ಗಳಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂದ್ರೆ ಸಿ ಸರಿಯಾಗಿದೆ. ಯಾವುದು? ಸಿ, ಬಿ ಮತ್ತು ಇ. ಅಂದ್ರೆ ಏನಂದ್ರೆ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಯಾರು ಭಾಗವಹಿಸಿಲ್ಲ ಅಂತ ಪ್ರಶ್ನೆ ಕೇಳಿದರೆ, ಭಾಗವಹಿಸಿದರು ಅಂತ ಪ್ರಶ್ನೆ ಕೇಳಿಲ್ಲ. ಯಾರು ಭಾಗವಹಿಸಿಲ್ಲ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಆಪ್ಷನ್ಸ್ ಬಿ ಮತ್ತು ಇ ಇದೆ. ಸಿ ಆಪ್ಷನ್ಸ್ ಕರೆಕ್ಟ್ ಇದೆ. ಆದರೆ ಬಿ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಅವರು ಭಾಗವಹಿಸಿಲ್ಲ ಅಂತ ಕೊಟ್ಟಿದ್ದಾರೆ. ಯಾರು? ಬಾಲ್ ಗಂಗಾಧರ್ ತಿಲಕ್ ಅವರು ಭಾಗವಹಿಸಿಲ್ಲ ಮತ್ತು ಅಬ್ಬಾಸ್ ಖಾನ್ ಅವರು ಭಾಗವಹಿಸಿಲ್ಲ. ಇವರಿಬ್ಬರು 1924ರಲ್ಲಿ ಜರುಗಿದಂಥ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ. ಹಾಗಾದ್ರೆ ಎಚ್ ಕೆ ವೀರಣ್ಣಗೌಡರು ಭಾಗವಹಿಸಿದ್ದಾರೆ, ತಿರುಮಲೆ ರಾಜಮ್ಮ ಭಾಗವಹಿಸಿದ್ದಾರೆ, ವಿ ವೆಂಕಟಪ್ಪ ಭಾಗವಹಿಸಿದ್ದಾರೆ. ಹಾಗಾಗಿ ಬಾಲ್ ಗಂಗಾಧರ್ ತಿಲಕ್ ಮತ್ತು ಅಬ್ಬಾಸ್ ಖಾನ್ ಅವರು ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿಲ್ಲ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಪ್ಷನ್ ಸರಿಯಾಗಿದೆ. ಸಿ ಆಪ್ಷನ್ಸ್ ಏನಿದೆ ಬಿ ಮತ್ತು ಇದೆ. ಬಿ ಮತ್ತು ಇ ಅಂದ್ರೆ ಬಾಲ್ ಗಂಗಾಧರ್ ತಿಲಕ್ ಮತ್ತು ಅಬ್ಬಾಸ್ ಖಾನ್. ಹಾಗಾದ್ರೆ ಸ್ನೇಹಿತರೆ ಈ ಒಂದು 1924ರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ. ಸಂಕ್ಷಿಪ್ತ ಮಾಹಿತಿ ಏನಂದ್ರೆ ಸ್ನೇಹಿತರೆ, ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924 ಇದುವರೆಗೆ ನಡೆದಂಥ ಹಲವಾರು ಪರೀಕ್ಷೆಗಳಲ್ಲಿ ರಾಜ್ಯದ ಹಲವಾರು ಪರೀಕ್ಷೆಗಳಲ್ಲಿ ಕೇಳಿದಂಥ ಒಂದು ಪ್ರಮುಖವಾದ ಪ್ರಶ್ನೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ. ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳು ಕೇಳಿದ್ದಾರೆ. ಪ್ರಮುಖವಾದ ಒಂದು ಟಾಪಿಕ್ ಆಗಿದೆ ಇದು. ಸ್ನೇಹಿತರೆ 1924ರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನವಾಗಿತ್ತು. ಯಾವುದು? 1924ರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಐತಲ್ಲ, ಇದು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನವಾಗಿತ್ತು. ಅಷ್ಟೇ ಅಲ್ಲದೆ ಇದು 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವಾಗಿತ್ತು. ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಈ ಬೆಳಗಾವಿ ಕಾಂಗ್ರೆಸ್ ಅನ್ನು ಬಿಟ್ಟರೆ ಯಾವುದೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿಲ್ಲ. ಸೊ ಹಾಗಾಗಿ 1924ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು ಅಂದ್ರೆ ಮಹಾತ್ಮ ಗಾಂಧೀಜಿಯವರು ವಹಿಸಿಕೊಂಡಿದ್ರು. ಅಂದ್ರೆ ಇದು ಅಷ್ಟೇ ಅಲ್ಲದೆ ಇದು ಮಹಾತ್ಮ ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿದ ಏಕೈಕ ಅಧಿವೇಶನವಾಗಿತ್ತು ಮತ್ತು ಇದು 39ನೇ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವಾಗಿತ್ತು. ಈ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 1924ರ ಡಿಸೆಂಬರ್ 26ರಿಂದ 28ರವರೆಗೆ ಜರುಗಿತು. ಎಲ್ಲಿ? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ 1924ರ ಡಿಸೆಂಬರ್ 26ರಿಂದ 28ರವರೆಗೆ ನಡೀತು. ಇದು ಕರ್ನಾಟಕದಲ್ಲಿ ನಡೆದ ಮೊದಲ ಮತ್ತು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡ ಏಕೈಕ ಅಧಿವೇಶನವಾಗಿತ್ತು. ಯಾವುದು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದಲ್ಲಿ ನಡೆದ ಮೊದಲ ಕಾಂಗ್ರೆಸ್ ಅಧಿವೇಶನ ಮತ್ತು ಗಾಂಧೀಜಿಯವರು ಅಧ್ಯಕ್ಷತೆ ವಹಿಸಿಕೊಂಡ ಏಕೈಕ ಅಧಿವೇಶನವಾಗಿತ್ತು. ಅಷ್ಟೇ ಅಲ್ಲದೆ ಈ ಒಂದು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷತೆಯನ್ನು ಯಾರು ವಹಿಸಿಕೊಂಡಿದ್ರು? ಗಂಗಾಧರರಾವ್ ದೇಶಪಾಂಡೆ ಅವರು ವಹಿಸಿಕೊಂಡಿದ್ರು. ಯಾರು? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿ ಅಧ್ಯಕ್ಷತೆಯನ್ನು ಗಂಗಾಧರರಾವ್ ದೇಶಪಾಂಡೆ ವಹಿಸಿಕೊಂಡಿದ್ರು. ಸ್ನೇಹಿತರೆ ಈ ಗಂಗಾಧರರಾವ್ ದೇಶಪಾಂಡೆ ಅವರನ್ನು ಕರ್ನಾಟಕದ ಸಿಂಹ ಎಂದು ಕರೀತಾರೆ. ಯಾರನ್ನ? ಗಂಗಾಧರರಾವ್ ದೇಶಪಾಂಡೆ ಅವರು ಏನ್ ಕರೀತಾರಂದ್ರ ಕರ್ನಾಟಕದ ಸಿಂಹ ಎಂದು ಕರೀತಾರೆ. ಇಂಥ ಕರ್ನಾಟಕದ ಸಿಂಹ ಎಂಬ ಬಿರುದನ್ನು ಹೊಂದಿದಂಥ ಗಂಗಾಧರರಾವ್ ದೇಶಪಾಂಡೆ ಏನು ಮಾಡ್ತಾರ? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಸ್ವಾಗತ ಸಮಿತಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಸ್ನೇಹಿತರೆ ಇನ್ನೊಂದು ಪ್ರಮುಖವಾದ ಮಾಹಿತಿ ಏನಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರು. ಅಂದ್ರೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರು ಯಾರಂದ್ರೆ ಮೊದಲನೇದಾಗಿ ಮೋತಿಲಾಲ್ ನೆಹರು ಅವರು ಭಾಗವಹಿಸಿದರು, ಜವಾಹರ್ಲಾಲ್ ನೆಹರು, ಅನಿ ಬೆಸೆಂಟ್, ಸರೋಜಿನಿ ನಾಯ್ಡು, ಸಿ ರಾಜಗೋಪಾಲಾಚಾರಿ, ಮದನ್ ಮೋಹನ್ ಮಾಳವೀಯ, ಮೌಲಾನಾ ಅಬುಲ್ ಕಲಾಂ ಆಜಾದ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಲಾಲಾ ಲಜಪತ್ ರಾಯ್, ಮೊಹಮ್ಮದ್ ಅಲಿ ಜವಾರ್ ಮತ್ತು ಶೌಕತ್ ಅಲಿ. ಇವರೆಲ್ಲ ಏನಂದ್ರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರು. ಸ್ನೇಹಿತರೆ ಅಷ್ಟೇ ಅಲ್ಲದೆ ಸ್ಥಳೀಯ ನಾಯಕರು ಕೂಡ ಭಾಗವಹಿಸಿದ್ದರು. ಎಲ್ಲಿ? ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ಥಳೀಯ ನಾಯಕರು ಕೂಡ ಭಾಗವಹಿಸಿದರು. ಅವ್ರು ಯಾರಂದ್ರೆ ಸ್ಥಳೀಯ ನಾಯಕರಂದ್ರೆ ಕರಣ್ ಕಾಕಿನಾಡ. ಯಾರು ಸ್ಥಳೀಯ ನಾಯಕರು? ಕರಣ್ ಕಾಕಿನಾಡ, ವಿ ವೆಂಕಟಪ್ಪ, ಎಸ್ ನಿಜಲಿಂಗಪ್ಪ, ಎಚ್ ಕೆ ವೀರಣ್ಣಗೌಡ. ಇವರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಸ್ಥಳೀಯ ನಾಯಕರು. ಸ್ನೇಹಿತರೆ ನಾನು ನೀಡಿದಂಥ ಈ ಒಂದು ಮಾಹಿತಿಯನ್ನು ನೀವು ಕಡ್ಡಾಯವಾಗಿ ನೋಟ್ ಮಾಡಿಕೊಳ್ಳಲೇಬೇಕು. ಯಾಕೆಂದ್ರೆ ಮುಂದೆ ಹಲವಾರು ಪರೀಕ್ಷೆಗಳಲ್ಲಿ ಕೇಳಬಹುದಾದಂಥ ಸಂಭವನೀಯ ಪ್ರಶ್ನೆ ಆಗಿದೆ. ಇದು ಒಂದು ಈ ರೀತಿ ಬಂದಿದೆ ಅಂದ್ರೆ ಮುಂದೆ ಕೂಡ ಇದೇ ರೀತಿ ಕೇಳಬಹುದು. ಸೊ ಹಾಗಾಗಿ ಯಾವುದಕ್ಕೂ ನೀವು ಈ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ ಪ್ರಮುಖ ನಾಯಕರ ಬಗ್ಗೆ ಹೆಸರನ್ನು ಬರೆದಿಟ್ಕೊಳ್ಳಿ ಮತ್ತು ಸ್ಥಳೀಯ ನಾಯಕರು ಕೂಡ ಬರೆದಿಟ್ಕೊಳ್ಳಿ. ಮುಂದೆ ಬರುವಂಥ ಪರೀಕ್ಷೆಗಳಿಗೆ ಉಪಯುಕ್ತವಾಗುತ್ತದೆ. ಓಕೆ ಸ್ನೇಹಿತರೆ ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಪ್ರಶ್ನೆ ಏನೆಂದರೆ ಪೊನ್ನನಿಗೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ ಏನು ಕೊಟ್ಟಿದೆ? ಒಂದನೇ ಹೇಳಿಕೆ, 3ನೇ ಕೃಷ್ಣ ಈತನ ಪೋಷಕನಾಗಿದ್ದನು. ಯಾರು? ಪೊನ್ನನಿಗೆ ಸಂಬಂಧಿಸಿದ ಹೇಳಿಕೆಗಳನ್ನು ಓದ್ತಾ ಇದ್ದೇವೆ.
ಹೇಳಿಕೆ 1 ಮೂರನೇ ಕೃಷ್ಣ ಈತನ ಪೋಷಕನಾಗಿದ್ದನು. ಈತನು ಪಂಪನ ಸಮಕಾಲೀನಾಗಿದ್ದನು ಅಂದರೆ ಒಂದೇ ಏಜ್‌ದವರು. ಪಂಪನ ಸಮಕಾಲೀನಾಗಿದ್ದನು. ಈತನು ಗತ ಪ್ರತ್ಯಾಗತ, ಜಿನಾಕ್ಷರಮಾಲೆ ಮತ್ತು ಛಂದೋಬದ್ಧ ಕೃತಿಗಳನ್ನು ರಚಿಸಿದ್ದಾನೆ. ಹಾಗೂ ಕೊನೆಯದಾಗಿ ಈತನ ಶಾಂತಿ ಪುರಾಣ ಕೃತಿಯು 19ನೇ ತೀರ್ಥಂಕರರ ಜೀವನವನ್ನು ಚಿತ್ರಿಸುತ್ತದೆ ಎಂದು ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ತರ 4 ಹೇಳಿಕೆಗಳು ನೀಡಿ ಮತ್ತೇನು ಕೊಟ್ಟಿದ್ದಾರೆ ಅಂದ್ರೆ, ಮೇಲಿನ ಹೇಳಿಕೆಯಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಎಂದು ಪ್ರಶ್ನೆ ಕೇಳಿದ್ದಾರೆ. ಓಕೆ ಸ್ನೇಹಿತರೆ, ಇದರಲ್ಲಿ ಆಪ್ಷನ್ಸ್ಗಳು ನೋಡೋಣ. ಆಪ್ಷನ್ ಎ ಕೊಟ್ಟಿದ್ದಾರೆ 1 ಹೇಳಿಕೆ ಮಾತ್ರ ಸರಿಯಾಗಿದೆ. ಬಿ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಸಿ ಆಪ್ಷನ್ಸ್ 3 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಹಾಗೂ ಡಿ ಆಪ್ಷನ್ಸ್ ಎಲ್ಲಾ 4 ಹೇಳಿಕೆಗಳು ಸರಿಯಾಗಿವೆ ಎಂದು ಪ್ರಶ್ನೆ ಕೇಳಿದರೆ, ಸ್ನೇಹಿತರೆ ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಈ ಪ್ರಶ್ನೆಗೆ ಅತ್ಯಂತ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾಗಿದೆ. ಅಂದ್ರೆ ಈ 4 ಹೇಳಿಕೆಗಳಲ್ಲಿ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ. ಈ ಪ್ರಶ್ನೆಗೆ ಉತ್ತರ ಅಂದ್ರೆ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ ಸ್ನೇಹಿತರೆ. ಅಂತ 2 ಹೇಳಿಕೆಗಳು ನೋಡೋಣ. ಮೊದಲು ತಪ್ಪಾದ ಹೇಳಿಕೆಗಳು ನೋಡೋಣ ಸ್ನೇಹಿತರೆ. ತಪ್ಪಾದ ಹೇಳಿಕೆಗಳಂದ್ರೆ ಸಿ ತಪ್ಪಾಗಿದೆ. ಯಾಕೆಂದ್ರೆ ಈತನು ಗತ ಪ್ರತ್ಯೇತಾಗ, ಜಿನಾಕ್ಷರಮಾಲೆ ಮತ್ತು ಛಂದೋಬದ್ಧ ಕೃತಿಗಳನ್ನು ರಚಿಸಿದ್ದಾನೆ ಎಂದು ಪ್ರಶ್ನೆ ಕೊಟ್ಟು ಹೇಳಿಕೊಟ್ಟಿದ್ದಾರೆ. ಆದರೆ ಸ್ನೇಹಿತರಲ್ಲಿ ಗಮನಿಸಬೇಕಾದ ಪ್ರಮುಖವಾದ ಮಾಹಿತಿ ಏನಂದ್ರೆ, ಗತ ಪ್ರತ್ಯಾಗತ ಮತ್ತು ಜಿನಾಕ್ಷರಮಾಲೆ ಇದು ಪೊನ್ನ ರಚಿಸಿದ ಕೃತಿಗಳಾಗಿವೆ. ಇವು ಪೊನ್ನನ ರಚಿಸಿದ ಕೃತಿಗಳಾಗಿವೆ. ಆದರೆ ಛಂದೋಬದ್ಧ ಅಂತ ಕೊಟ್ಟಿದ್ದಾರಲ್ಲ, ಛಂದೋಬದ್ಧ ಕೃತಿಯು ಇದು ಪೊನ್ನನ ಕೃತಿಯಲ್ಲ. ಈ ಕೃತಿಯ ಕರ್ತೃ ಯಾರಂದ್ರ ನಾಗವರ್ಮ. ಅಂದ್ರೆ ಛಂದೋಬದ್ಧ ಕೃತಿಯ ಕರ್ತೃ ನಾಗವರ್ಮ. ಹಾಗಾಗಿ ಈ ಒಂದು ಹೇಳಿಕೆ ಏನಾಗಿದೆ ಅಂದ್ರೆ ತಪ್ಪಾಗಿದೆ ಸ್ನೇಹಿತರೆ. ಮತ್ತು 4ನೇ ಹೇಳಿಕೆ ಕೊಟ್ಟಿದ್ರೆ ಈತನ ಶಾಂತಿ ಪುರಾಣ ಕೃತಿಯು 19ನೇ ತೀರ್ಥಂಕರ ಜೀವನವನ್ನು ಚಿತ್ರಿಸಿದೆ ಎಂದು ಕೊಟ್ಟಿದ್ದಾರೆ. ಈ ಹೇಳಿಕೆ ಕೂಡ ತಪ್ಪಾಗಿದೆ ಸ್ನೇಹಿತರೆ. ಯಾಕೆಂದ್ರೆ ಶಾಂತಿನಾಥ ಪುರಾಣ ಕೃತಿಯು ಶಾಂತಿ ಪುರಾಣ ಕೃತಿಗೆ ಒಂದು ನಿಮಿಷ ಸ್ನೇಹಿತರೆ. ಇದು ಶಾಂತಿ ಪುರಾಣ ಕೃತಿ ಓಕೆ ಪೊನ್ನನ್ಗೂ, ಆದ್ರೆ ಇದು 19 ತೀರ್ಥಂಕರ ಜೀವನವನ್ನು ಚಿತ್ರಿಸುವುದಿಲ್ಲ. ಯಾವುದು ಶಾಂತಿ ಪುರಾಣ ಕೃತಿ ಏನಂದ್ರ 19ನೇ ತೀರ್ಥಂಕರ ಜೀವನವನ್ನು ಚಿತ್ರಿಸಲ್ಲ. ಹಾಗಾಗಿ ಈ ಹೇಳಿಕೆ ಕೂಡ ತಪ್ಪಾಗಿದೆ. ಹಾಗಾದ್ರೆ ಸರಿಯಾದ ಉತ್ತರ ಯಾವುದಂದ್ರೆ ಈತನು 3ನೇ ಕೃಷ್ಣನ ಪೋಷಕನಾಗಿದ್ದನು ಸರಿಯಾಗಿದೆ. ಮತ್ತು ಈತನು ಪಂಪನ ಸಮಕಾಲೀನಾಗಿದ್ದನು. ಆ ಒಂದು ಉದ್ದೇಶದಿಂದ ಈ ಪ್ರಶ್ನೆಗೆ ಆಪ್ಷನ್ಸ್ ಬಿ ಸರಿಯಾಗಿದೆ. 2 ಹೇಳಿಕೆಗಳು ಮಾತ್ರ ಸರಿಯಾಗಿದೆ. 1 3ನೇ ಕೃಷ್ಣ ಈತನ ಪೋಷಕನಾಗಿದ್ದನು ಮತ್ತು ಈತನು ಪಂಪನ ಸಮಕಾಲೀನಾಗಿದ್ದನು. ಓಕೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಒಂದು ಸಂಕ್ಷಿಪ್ತವಾದಂತ ವಿವರಣೆಯನ್ನು ನೋಡೋಣ. ವಿವರಣೆ ಈ ರೀತಿ ಇದೆ. ಪೊನ್ನ ಜೀವಿಸಿದ್ದು ಕ್ರಿಸ್ತಶಕ 590ರಲ್ಲಿ. ಸ್ನೇಹಿತರೆ, ಪೊನ್ನನು ಹಳಗನ್ನಡದ 3 ರತ್ನತ್ರಯರಲ್ಲಿ ಒಬ್ಬರಾಗಿದ್ದಾರೆ. ಯಾರು? ಪೊನ್ನನು ಹಳಗನ್ನಡದ 3 ರತ್ನತ್ರಯರಲ್ಲಿ ಒಬ್ಬರಾಗಿದ್ದಾರೆ. ಇನ್ನುಳಿದ ರತ್ನತ್ರಯರಾದ ಪಂಪ ಮತ್ತು ರನ್ನ. ಸ್ನೇಹಿತರೆ, ಈ 3ರನ್ನು ಕನ್ನಡದ ರತ್ನತ್ರಯರೆಂದು ಕರೆಯುತ್ತಾರೆ. ಕನ್ನಡದ ರತ್ನತ್ರಯರು. ಹಾಗಾದ್ರೆ ಕನ್ನಡದ ರತ್ನತ್ರಯರು ಯಾರು ಕರೀತಾರೆ ಅಂದ್ರ RPF. ಯಾರು? ರನ್ನ, ಪಂಪ, ಪೊನ್ನ. ಇವರನ್ನು ಕನ್ನಡದ ರತ್ನತ್ರಯರೆಂದು ಕರೀತಾರೆ. ಪೊನ್ನನು ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಆಸ್ಥಾನದಲ್ಲಿ ಕವಿಯಾಗಿದ್ದನು. ಕನ್ನಡ ಹಾಗೂ ಸಂಸ್ಕೃತಗಳಲ್ಲಿ ಇವನಿಗೆ ಅಪಾರ ಪಾಂಡಿತ್ಯವಿದ್ದರಿಂದ ಈತನಿಗೆ ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೀತಿದ್ದರು. ಹಾಗಾದ್ರೆ ಸ್ನೇಹಿತರೆ, ಪೊನ್ನನಿಗಿದ್ದ ಬಿರುದು ಯಾವ್ದಂದ್ರ ಉಭಯ ಕವಿ ಚಕ್ರವರ್ತಿ. ಈತನ ಆಶ್ರಯದಾತ ಯಾರಂದ್ರೆ 3ನೇ ಕೃಷ್ಣ. ಯಾರು? ಪೊನ್ನನ ಆಶ್ರಯದಾತ 3ನೇ ಕೃಷ್ಣ. ಈತನನ್ನು ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೀತಿದ್ದರು. ಅಷ್ಟೇ ಅಲ್ಲದೆ ಪೊನ್ನನು ತನ್ನನ್ನು ತಾನು ಕರುಳುಗಳ ಸವನ ಎಂದು ಕರೆದುಕೊಂಡಿದ್ದಾನೆ. ಏನು? ಪೊನ್ನ ತನ್ನನ್ನು ತಾನು ಕರುಳುಗಳ ಸವನ ಎಂದು ಕರೆದುಕೊಂಡಿದ್ದಾನೆ. ಹಾಗಾದ್ರೆ ಸ್ನೇಹಿತರೆ, ಕನ್ನಡದ ರತ್ನತ್ರಯರಿಂದ ಯಾರು ಕರೀತಾರ? ಪಂಪ, ರನ್ನ, ಪೊನ್ನ. RPF. ರನ್ನ, ಪಂಪ, ಪೊನ್ನ ಏನ್ ಮಾಡ್ತಾರ? ಕನ್ನಡದ ರತ್ನತ್ರಯರೆಂದು ಕರೀತಾರೆ. ಹಾಗೂ ಪೊನ್ನನು ರಾಷ್ಟ್ರಕೂಟ ಚಕ್ರವರ್ತಿ 3ನೇ ಕೃಷ್ಣನ ಆಸ್ಥಾನದಲ್ಲಿದ್ದನು ಮತ್ತು ಇವನನ್ನು ಉಭಯ ಕವಿ ಚಕ್ರವರ್ತಿ ಎಂಬ ಬಿರುದಿನಿಂದ ಕರೆಯಲಾಗುತ್ತಿತ್ತು. ಮತ್ತು ಅಷ್ಟೇ ಅಲ್ಲದೆ ಪೊನ್ನನು ತನ್ನನ್ನು ತಾನು ಕರುಳುಗಳ ಸವನ ಎಂದು ಕರೆದುಕೊಂಡಿದ್ದಾನೆ. 3ನೇ ಕೃಷ್ಣ. ಓಕೆ ಸ್ನೇಹಿತರೆ, ಮುಂದೆ ನೋಡೋಣ. ಸ್ನೇಹಿತರೆ, ಪೊನ್ನನು ಪ್ರಮುಖವಾಗಿ 4 ಕಾವ್ಯಗಳನ್ನು ರಚಿಸ್ತಾನೆ. ಅವನು ರಚಿಸಿದಂತ 4 ಪ್ರಮುಖ ಕಾವ್ಯಗಳೇನೆಂದ್ರೆ, ಮೊದಲನೇದಾಗಿ ಗತ ಪ್ರತ್ಯಾಗತ, ಜಿನಾಕ್ಷರಮಾಲೆ, ಶಾಂತಿ ಪುರಾಣ, ಭುವನೈಕ್ಯ ರಾಮಿಬುಧೇಯ. ಇವು ಪೊನ್ನ ರಚಿಸಿದ ಪ್ರಮುಖ 4 ಕಾವ್ಯಗಳಾಗಿದೆ ಸ್ನೇಹಿತರೆ. ಈ ಒಂದು ಚಿತ್ರದಲ್ಲಿ ನೀವೇನು ಕಾಣಿಸ್ತಿದ್ರಲ್ಲ, ಇವರೇ ಪೊನ್ನ. ಈ ಚಿತ್ರದಲ್ಲಿ ಏನು ಕಾಣಿಸ್ತಿದ್ರಲ್ಲ, ಇವರೇ ಪೊನ್ನ. ಪೊನ್ನ ರಚಿಸಿದ ಪ್ರಮುಖ 4 ಕಾವ್ಯಗಳು ಯಾವುದಂದ್ರೆ, 1 ಗತ ಪ್ರತ್ಯಾಗತ, ಜಿನಾಕ್ಷರಮಾಲ, ಶಾಂತಿ ಪುರಾಣ,
ಭುವನೈಕ್ಯರಂದ. ಹಾಗಾದ್ರೆ ಸ್ನೇಹಿತರೆ ಪೊನ್ನನ ಆಶ್ರಯದಾತ ಯಾರು? ಪೊನ್ನನಿಗಿದ್ದ ಬಿರುದು ಯಾವುದು? ಇವುಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಓಕೆ ಸ್ನೇಹಿತರೆ, ಮುಂದಿನ ಹೆಚ್ಚಿನ ಮಾಹಿತಿಗಾಗಿ ಅಂದರೆ ಮುಂದೆ ಬರುವಂಥ ಪರೀಕ್ಷೆಗೆ ಉಪಯುಕ್ತವಾಗಲಿ ಎಂದು ನಾನು ಕೆಲವೊಂದು ಪಟ್ಟಿ ನೀಡಿದ್ದೇನೆ. ವಿಶೇಷ ಏನಂದರೆ ಇಲ್ಲಿ ಮೊದಲನೇಯಲ್ಲಿ ಕವಿಗಳು ಕೊಟ್ಟಿದ್ದೇನೆ, ಎರಡನೇದು ಆಶ್ರಯದಾತ, 3 ಬಿರುದು, 4 ಕೃತಿಗಳು. ಹಾಗಾದ್ರೆ ಸ್ನೇಹಿತರೆ ಆವಾಗಲೇ ಹೇಳಿದಲ್ಲ RPF ಕನ್ನಡದ ರತ್ನತ್ರಯರು ಎಂದು ಕರೀತಾರೆ. ಇವರ ಮೇಲೆ ಅನೇಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. ಮೊದಲನೇದಾಗಿ ರನ್ನ ನೋಡೋಣ. ರನ್ನನ ಆಶ್ರಯದಾತ ಯಾರಂದ್ರೆ ಸತ್ಯಾಶ್ರಯ ಇರುವ ಬೆಡಂಗ. ರನ್ನನ ಆಶ್ರಯದಾತ ಸತ್ಯಾಶ್ರಯ ಇರುವ ಬೆಡಂಗ. ರನ್ನನಿಗಿದ್ದ ಬಿರುದು ಕವಿ ಚಕ್ರವರ್ತಿ. ರನ್ನನನ್ನು ಕವಿ ಚಕ್ರವರ್ತಿ ಎಂಬ ಬಿರುದುಗಳಿಂದ ಕರೆತಿದ್ರು. ಹಾಗಾದ್ರೆ ಸ್ನೇಹಿತರೆ ರನ್ನ ರಚಿಸಿದ ಪ್ರಮುಖ ಕೃತಿಗಳು ಯಾವುದಂದ್ರೆ ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯಂ. ಯಾವುದು? ರನ್ನನ ಪ್ರಮುಖ ಕೃತಿಗಳು ಯಾವುದಂದ್ರೆ ಅಜಿತನಾಥ ಪುರಾಣ ಮತ್ತು ಸಾಹಸ ಭೀಮ ವಿಜಯಮ. ಈ ಸಾಹಸ ಭೀಮ ವಿಜಯ ಕೃತಿಯನ್ನೇನಂದ್ರ ಗದಾಯುದ್ಧ ಎಂದು ಕರೀತಾರೆ. ಈ ಕೃತಿಯು ರನ್ನನ ಗದಾಯುದ್ಧ ಎಂದೇ ಪ್ರಸಿದ್ಧಿಯಾಗಿದೆ. ಯಾವುದು? ಸಾಹಸ ಭೀಮ ವಿಜಯ. ಆನಂತರ ಬರುವ ಇನ್ನೊಬ್ಬ ಪ್ರಸಿದ್ಧ ಕವಿ ಅಂದರೆ ಪಂಪ. ಪಂಪನ ಆಶ್ರಯದಾತ ಯಾರಂದ್ರೆ 2ನೇ ಹರಿಕೇಶರಿ. ಪಂಪನನ್ನು ಕನ್ನಡದ ಆದಿಕವಿ ಎಂಬ ಬಿರುದುಗಳಿಂದ ಕರೀತಿದ್ರು. ಯಾರನ್ನ? ಪಂಪನನ್ನ ಕನ್ನಡದ ಆದಿಕವಿ ಎಂಬ ಬಿರುದಿನಿಂದ ಕರೆದಿದ್ರು. ಹಾಗಾಗಿ ಪಂಪ ರಚಿಸಿದ ಪ್ರಮುಖ ಕೃತಿ ಯಾವುದಂದ್ರೆ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಯಾರು? ಪಂಪ ರಚಿಸಿದ ಪ್ರಮುಖ ಕೃತಿ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ. ಈ ವಿಕ್ರಮಾರ್ಜುನ ವಿಜಯನ್ನು ಪಂಪ ಭಾರತ ಎಂಬ ಹೆಸರಿನಿಂದ ಕರೆಯುತ್ತಿದ್ದರು. ಕೊನೆಯದಾಗಿ ಪೊನ್ನನ ಆಶ್ರಯದಾತ 3ನೇ ಕೃಷ್ಣ. ಪೊನ್ನನಿಗಿದ್ದ ಬಿರುದು ಯಾವ್ದಾದ್ರೆ ಉಭಯ ಚಕ್ರವರ್ತಿ. ಹಾಗೂ ಪೊನ್ನ ರಚಿಸಿದ ಪ್ರಮುಖ ಕೃತಿಗಳು ಯಾವುದಂದ್ರೆ ಶಾಂತಿನಾಥ ಪುರಾಣ, ಭುವನೈಕ್ಯ ರಾಮಿಬುದಯ. ಯಾವುದು? ಪೊನ್ನ ರಚಿಸಿದ ಕೃತಿ ಯಾವುದಂದ್ರ ಶಾಂತಿನಾಥ ಪುರಾಣ ಮತ್ತು ಭುವನೈಕ್ಯ ರಾಮಿಬುದಯ. ಓಕೆ ಸ್ನೇಹಿತರೆ, ಇದಿಷ್ಟು ರನ್ನ, ಪಂಪ, ಪೊನ್ನನಿಗೆ ಸಂಬಂಧಿಸಿದ ಮಾಹಿತಿ. ಯಾಕೆಂದ್ರೆ ಈ ಒಂದು ನೋಟ್ಸ್ ಅನ್ನು ನೀವು ಮಾಡಿಕೊಳ್ಳಿ, ಯಾಕೆಂದ್ರೆ ಮುಂದೆ ಬರುವಂತ ಪರೀಕ್ಷೆಗಳಲ್ಲಿ ಕೇಳಬಹುದು. ಹಾಗಾಗಿ ನಾನು ನೀಡಿದಂತ ಈ ಒಂದು ಮಾಹಿತಿಯನ್ನು ಕಡ್ಡಾಯವಾಗಿ ಬರೆದಿಟ್ಟುಕೊಳ್ಳೋದು ಮಹತ್ವದಾಗಿದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಗಿನವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ. ಅದೇ ಸ್ನೇಹಿತರೆ, ಕೆಲವೊಂದಿಷ್ಟು ಕಾಯ್ದೆಗಳನ್ನು, ಕೆಲವೊಂದಿಷ್ಟು ಯೋಜನೆ ಕೊಟ್ಟಿದ್ದಾರೆ. ಇವುಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಯಾವ ವರ್ಷ ಪ್ರಥಮವಾಗಿ ಯಾವ ಕಾಯ್ದೆ ಜಾರಿಗೆ ಬಂತು, ಆ ನಂತರ ಯಾವ್ದು ಕಾಯ್ದೆ ಜಾರಿಗೆ ಬಂತು, ಈ ರೀತಿ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಏನ್ ಕೊಟ್ಟಿದಂದ್ರ ಮೈಸೂರು ಶಿಶು ವಿವಾಹ ಕಾಯ್ದೆ ಕೊಟ್ಟಿದ್ದಾರೆ. ಎರಡನೇದಾಗಿ ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಕೊಟ್ಟಿದ್ದಾರೆ. 3 ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು. 4 ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ. ಅಂದ್ರೆ ಈ ಘಟನೆಗಳನ್ನು ಏನ್ ಮಾಡಂದ್ರ ಕಾಲಾನುಕ್ರಮದಲ್ಲಿ ಜೋಡಿಸೆಂದು ಪ್ರಶ್ನೆ ಕೇಳಿದರೆ ಅವು ಜಿಗ್ಜಾಗ್ ಆಗಿವೆ, ಅಂದ್ರೆ ಹಿಂದೆ ಮುಂದೆ ಆಗಿವೆ. ಅವು ಅನುಕ್ರಮವಾಗಿ ಯಾವ ವರ್ಷದಲ್ಲಿ ಜಾರಿಗೆ ಬಂತು ಅಂತ ಕಾಲಾನುಕ್ರಮದಲ್ಲಿ ಕೇಳಿದರೆ. ಸೊ ಈ ರೀತಿ ಕೊಟ್ಟಿದ್ದಾರೆ. ಮತ್ತೆ ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ಎ ಕೊಟ್ಟಿದ್ದಾರೆ, ಎ ಬಿ ಡಿ ಸಿ ಅಂತ ಕೊಟ್ಟಿದ್ದಾರೆ. ಬಿ ಆಪ್ಷನ್ಸು ಬಿ ಸಿ ಎ ಡಿ ಅಂತ ಕೊಟ್ಟಿದ್ದಾರೆ. 3ನೇ ಆಪ್ಷನ್ಸು ಡಿ ಸಿ ಎ ಬಿ ಅಂತ ಕೊಟ್ಟಿದ್ದಾರೆ. ಹಾಗೂ 4ನೇ ಆಪ್ಷನ್ಸು ಎ ಡಿ ಬಿ ಸಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಬಿ ಸರಿಯಾಗಿದೆ. ಯಾವ ಸ್ನೇಹಿತರೆ? ಬಿ ಸರಿಯಾಗಿದೆ. ಅಂದ್ರೆ ಇಲ್ಲಿ ನೋಡ್ಬೇಕಂದ್ರೆ ಮೊದಲನೇದಾಗಿ ಕೋಲಾರದ ಗಣಿಗಾರಿಕೆ ಜಾರಿಗೆ ಬರ್ತದೆ. ಸಾರಿ ಸ್ನೇಹಿತರೆ, ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ ಪ್ರಾರಂಭವಾಗುತ್ತದೆ. ಆನಂತರ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು ಬರ್ತವೆ. ಆನಂತರ 3ನೇದಾಗಿ ಮೈಸೂರು ವಿವಾಹ ಕಾಯ್ದೆ ಹಾಗೂ ಕೊನೆಯದಾಗಿ ಶಿವನ ಸಮುದ್ರ ಜಲ ವಿದ್ಯುತ್ ಯೋಜನೆ. ಓಕೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಆಗಿತ್ತು. ಈ ಒಂದು ಪ್ರಶ್ನೆಯ ಒಂದು ಸಂಕ್ಷಿಪ್ತ ವಿವರಣೆಯನ್ನು ನೋಡೋಣ. ಸ್ನೇಹಿತರೆ, ವಿವರಣೆ ಈ ರೀತಿ ಇದೆ. ಕೋಲಾರದ ಬಂಗಾರದ ಗಣಿಗಾರಿಕೆ ಪ್ರಾರಂಭ ಆಗಿದ್ದು ಕ್ರಿಸ್ತ ಶಕ 1880ರಲ್ಲಿ ಕೋಲಾರದ ಬಂಗಾರದ ಗಣಿಗಾರಿಕೆ ಪ್ರಾರಂಭ ಆಯಿತು. ಆನಂತರ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳು 1891ರಲ್ಲಿ ಜರುಗಿದವು. ಮತ್ತು ಮೈಸೂರು ಶಿಶು ವಿವಾಹ ಕಾಯ್ದೆ 1894ರಲ್ಲಿ ಜಾರಿಗೆ ಬಂತು. ಹಾಗೂ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಪ್ರಾರಂಭ ಆಗಿದ್ದು 1902ರಲ್ಲಿ. ಓಕೆ ಸ್ನೇಹಿತರೆ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರಶ್ನೆ ಕೇಳುವ ಉದ್ದೇಶ ಏನಂದ್ರೆ ಮುಂದೆ ಬರುವಂಥ ಪರೀಕ್ಷೆಯಲ್ಲಿ ಉಪಯುಕ್ತವಾಗಲಿ ಮತ್ತು ಈ ರೀತಿ ಒಂದು ಕೊಟ್ಟಿರ್ತಾರೆ. ಓಕೆ, ಮುಂದೆ ನೋಡೋಣ ಸ್ನೇಹಿತರೆ. ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ, ಇಟ್ ಮೀನ್ಸ್ KGF. ಕೋಲಾರದಲ್ಲಿ ಬಂಗಾರದ ಗಣಿಗಾರಿಕೆ. ಸ್ನೇಹಿತರೆ, ಕೋಲಾರದ ಚಿನ್ನದ ಗಣಿಯು ಕರ್ನಾಟಕದ ಕೋಲಾರ ಜಿಲ್ಲೆಯಿಂದ ವಿಶ್ವದ ಅತಿ ಆಳವಾದ ಭೂಗತ ಚಿನ್ನದ ಗಣಿಗಳಲ್ಲಿ ಒಂದಾಗಿದೆ. ಯಾವುದು? ಕೋಲಾರ ಚಿನ್ನದ ಗಣಿಯು ಕರ್ನಾಟಕದ ಕೋಲಾರ ಜಿಲ್ಲೆಯಿಂದ ವಿಶ್ವದ ಅತಿ ಆಳವಾದ ಭೂಗತ ಚಿನ್ನದ ಗಣಿಗಳು ಒಂದಾಗಿದೆ. ಕ್ರಿಸ್ತ ಶಕ 1880ರಲ್ಲಿ ಬ್ರಿಟಿಷ್ ಜಾನ್ ಟೇಲರ್ ಮತ್ತು
ಸನ್ಸ್ ಕಂಪನಿಯ ಕಾಲದಲ್ಲಿ ಈ ಗಣಿ ಪ್ರಾರಂಭವಾಯಿತು. ಎಲ್ಲಿ ಕ್ರಿಸ್ತಶಕ 1880ರಲ್ಲಿ ಬ್ರಿಟಿಷರ ಜಾನ್ ಟೇಲರ್ ಮತ್ತು ಸನ್ಸ್ ಕಂಪನಿಯ ಕಾಲದಲ್ಲಿ ಈ ಒಂದು ಗಣಿಯು ಪ್ರಾರಂಭವಾಯಿತು. ಈ ಗಣಿಯು ಸುಮಾರು 120 ವರ್ಷಗಳ ಕಾಲ ಚಿನ್ನವನ್ನು ಉತ್ಪಾದಿಸಿತು. ಆ ನಂತರ 2001ರಲ್ಲಿ ಅಧಿಕೃತವಾಗಿ ಏನು ಮಾಡ್ತಂದ್ರೆ ಈ ಒಂದು ಚಿನ್ನದ ಗಣಿಯನ್ನು ಮುಚ್ಚಲ್ಪಟ್ಟಿತು. ಅಂದ್ರೆ ಸರ್ಕಾರ ಏನು ಮಾಡ್ತು, ಅಲ್ಲಿ ಚಿನ್ನವನ್ನು ತೆಗೆಯೋದು ಬೇಡ ಎಂದು 2001ರಲ್ಲಿ ಅಧಿಕೃತವಾಗಿ ಏನಂದ್ರೆ ಕೋಲಾರದ ಬಂಗಾರ ಗಣಿಯನ್ನು ತನ್ನ ಕಾರ್ಯವನ್ನು ಮುಕ್ತಾಯಗೊಳಿಸಿತು, ಅಂದ್ರೆ ಸ್ಟಾಪ್ ಮಾಡಿತು. KGF 1902ರಲ್ಲಿ ಶಿವನ ಸಮುದ್ರದಿಂದ ಜಲವಿದ್ಯುತ್ ಪಡೆದ ಏಷ್ಯಾದ ಮೊದಲ ನಗರವಾಗಿತ್ತು. ಯಾವುದು KGF ಏನಾಯ್ತು 1902ರಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯಿಂದ ಏನಂದ್ರ ಈ ಶಿವನ ಸಮುದ್ರ ಜಲವಿದ್ಯುತ್ ಪಡೆದ ಏಷ್ಯಾದ ಮೊದಲ ನಗರವಾಗಿತ್ತು ಯಾವುದು KGF. ಓಕೆ, ಮುಂದೆ ನೋಡೋಣ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ 1891. ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಅಂದ್ರೆ ಇದು ಪ್ರಸ್ತುತ ಏನಂದ್ರೆ ಈಗಿನ ಕರ್ನಾಟಕ ಲೋಕಸೇವಾ ಆಯೋಗ ಎಂದು ಕರೀತಾರೆ. ಯಾವುದು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗೆ ಪ್ರಸ್ತುತ ಕರ್ನಾಟಕದ ಲೋಕಸೇವಾ ಆಯೋಗ ಎಂದು ಕರೀತಾರೆ. ಆಗ ಅಂತ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಸ್ನೇಹಿತರೆ ಅಧಿಕೃತವಾಗಿ ಮೊಟ್ಟ ಮೊದಲ ಬಾರಿಗೆ 1891ರಲ್ಲಿ ಪ್ರಾರಂಭಗೊಂಡವು. ಮೈಸೂರು ಮಹಾರಾಜರ ಆಡಳಿತಾವಧಿಯಲ್ಲಿ ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ತರುವಲ್ಲಿ ಈ ಒಂದು ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಅಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆ ಜಾರಿಗೆ ತಂದ ಉದ್ದೇಶ ಏನಂದ್ರೆ ಬ್ರಿಟಿಷರ ಮೇಲಿನ ಬ್ರಿಟಿಷರ ಆಡಳಿತವನ್ನು ಕಡಿಮೆಗೊಳಿಸುವುದು ಅಷ್ಟೇ ಅಲ್ಲದೆ ಮೈಸೂರು ರಾಜರ ಆಡಳಿತಾವಧಿಯಲ್ಲಿ ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಮತ್ತು ದಕ್ಷತೆಯನ್ನು ತರಲು ಈ ವ್ಯವಸ್ಥೆಯನ್ನು ಜಾರಿಗೆ ತರಲಾಯಿತು. ಹಾಗಾದ್ರೆ ಈ ಒಂದು ವ್ಯವಸ್ಥೆಯನ್ನು ಸ್ಥಾಪಕರು ಯಾರಂದ್ರೆ ಈ ಒಂದು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಜಾರಿಗೆ ತಂದವರು ಯಾರಂದ್ರ ಅಂದಿನ ಮೈಸೂರಿನ ದಿವಾನರಾಗಿದ್ದಂತ ಸರ್ ಕೆ ಶೇಷಾದ್ರಿ ಅಯ್ಯರ್. ಯಾರು ಅಂದಿನ ಮೈಸೂರಿನ ದಿವಾನರಾದಂತ ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರು ಏನ್ ಮಾಡ್ತಾರಂದ್ರ 1891ರಲ್ಲಿ ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನು ಜಾರಿಗೆ ತರುತ್ತಾರೆ. ನೆಕ್ಸ್ಟ್ ಬರೋದು ಮೈಸೂರು ಶಿಶು ವಿವಾಹ ಕಾಯ್ದೆ 1894. ಯಾವುದು ಮೈಸೂರು ಶಿಶು ವಿವಾಹ ಕಾಯ್ದೆ 1894 ಮೈಸೂರು ರಾಜ್ಯದಲ್ಲಿ ಬಾಲ್ಯ ವಿವಾಹಗಳನ್ನು ತಡೆಯಲು ಮತ್ತು ನಿಯಂತ್ರಿಸಲು 1894ರಲ್ಲಿ ಮೊದಲ ಬಾರಿಗೆ ಮೈಸೂರು ಶಿಶು ವಿವಾಹ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಯಿತು. ಈ ಐತಿಹಾಸಿಕ ಕಾಯ್ದೆಯು ಸಮಾಜದಲ್ಲಿನ ಅನೈತಿಕ ಆಚರಣೆಯನ್ನು ತಡೆಯುವ ಮೂಲಕ ಹೆಣ್ಣು ಮಕ್ಕಳ ರಕ್ಷಣೆಗೆ ಮುಂದಾಯಿತು. ಪ್ರಸ್ತುತ ಈ ಕಾನೂನುಗಳು ಏನ್ ಮಾಡಲಾಯ್ತಂದ್ರ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2000 ಅನ್ವಯ ಮತ್ತು ಅದರ ತಿದ್ದುಪಡಿಗಳ ಅಡಿಯಲ್ಲಿ ಬಾಲ್ಯ ವಿವಾಹ ಮಾಡುವುದು ಗಂಭೀರ ಅಪರಾಧವಾಗಿದೆ ಎಂದು ಹೇಳಲಾಯಿತು. ಯಾವುದು ಮೈಸೂರು ಶಿಶು ವಿವಾಹ ಕಾಯ್ದೆ ಜಾರಿಗೆ ಬಂದ ವರ್ಷ 1894ರಲ್ಲಿ. ಓಕೆ, ಮುಂದೆ ನೋಡೋಣ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902. ಯಾವ ಸ್ನೇಹಿತರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ 1902. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯು ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾದ ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯಾಗಿದೆ. ಹಾಗಾದ್ರೆ ಸ್ನೇಹಿತರೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಕಾವೇರಿ ನದಿಗೆ ನಿರ್ಮಿಸಲಾಗಿದೆ. ಇದು ಏಷ್ಯಾದ ಮೊದಲ ಜಲವಿದ್ಯುತ್ ಯೋಜನೆಯಾಗಿದ್ದು 1902ರಲ್ಲಿ ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಾರ್ಯಾರಂಭ ಮಾಡಿತು. ಎಲ್ಲಿ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಎಲ್ಲಿ ಕಂಡು ಬರುತ್ತದೆ? ಕರ್ನಾಟಕದ ಮಂಡ್ಯ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಗಾದ್ರೆ ಇದನ್ನು ಯಾವ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ? ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ಸರ್ ಕೆ ಶೇಷಾದ್ರಿ ಅಯ್ಯರ್ ಅವರ ನೇತೃತ್ವದಲ್ಲಿ ಆರಂಭವಾದ ಈ ಯೋಜನೆಯು ಕೋಲಾರದ ಚಿನ್ನದ ಗಣಿಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಪ್ರಮುಖ ಉದ್ದೇಶ ಹೊಂದಿತು. ಅಂದ್ರೆ ಈ ಒಂದು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಜಾರಿಗೆ ತಂದ ಪ್ರಮುಖವಾದ ಉದ್ದೇಶ ಏನಂದ್ರೆ ಕೋಲಾರದ ಚಿನ್ನದ ಗಣಿಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಪ್ರಮುಖ ಉದ್ದೇಶ ಹೊಂದಿತು. ಪ್ರಸ್ತುತ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆಯು 42 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯವನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಎಷ್ಟು? ಸುಮಾರು 42 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಯಾವುದು ಹೊಂದಿದೆ? ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಹೊಂದಿದೆ. ಓಕೆ ಸ್ನೇಹಿತರೆ, ಮುಂದಿನ ಒಂದು ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಈ ರೀತಿ ಇದೆ. ಈ ಕೆಳಕಂಡ ಪಟ್ಟಿ 1ರಲ್ಲಿನ ಪತ್ರಿಕೆಗಳು ಮತ್ತು ಪಟ್ಟಿ 2ರಲ್ಲಿನ ಸಂಪಾದಕರನ್ನು ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ. ಅಂದ್ರೆ ಸ್ನೇಹಿತರೆ ಪಟ್ಟಿ 1ರಲ್ಲಿ ಏನು ಕೊಟ್ಟಿದ್ದಾರೆ ಅಂದ್ರೆ ಪತ್ರಿಕೆಗಳು ಕೊಟ್ಟಿದ್ದಾರೆ ಮತ್ತು ಪಟ್ಟಿ 2ರಲ್ಲಿ ಅದರ ಸಂಪಾದಕರು ಕೊಟ್ಟಿದ್ದಾರೆ. ಆಪ್ಷನ್ ಸಿ ಅಂದ್ರೆ ಹೇಳಿಕೆ ಕೊಟ್ಟಿದ್ದಾರೆ. ಒಂದನೇದು ಕನ್ನಡ ಬಾವುಟ, ಅಂದ್ರೆ ಇದು ಕನ್ನಡ ಬಾವುಟ ಆಗಬೇಕು. ಕನ್ನಡ ಬಾವುಟ ಅಂತ ಕೊಟ್ಟಿದ್ದಾರೆ. ಮತ್ತೆ ಅದರ ಮುಂದ್ಗಡೆ ಕಡೆಂಗೊಡ್ಲು ಶಂಕರ್ ಭಟ್ ಕೊಟ್ಟಿದ್ದಾರೆ. ಮತ್ತು ಬಿ ಯಲ್ಲಿ ಕರ್ಮವೀರ ಅಂತ ಕೊಟ್ಟಿದ್ದಾರೆ. ಅದರ ಮುಂದ್ಗಡೆ ರಂಗನಾಥ್ ದಿವಾಕರ್ ಅಂತ ಕೊಟ್ಟಿದ್ದಾರೆ. ಸಿ ಯಲ್ಲಿ ಸ್ವತಂತ್ರ ಭಾರತ ಅಂತ ಕೊಟ್ಟಿದ್ದಾರೆ. ಅದರ ಮುಂದ್ಗಡೆ ಆಲೂರು ವೆಂಕಟರಾವ್ ಕೊಟ್ಟಿದ್ದಾರೆ. ಮತ್ತು ಡಿ ಯಲ್ಲಿ ಜಯ ಕರ್ನಾಟಕ ಅಂತ ಕೊಟ್ಟಿದ್ದಾರೆ. ಅದರ ಮುಂದ್ಗಡೆ BM ಶ್ರೀಕಂಠೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸ್ನೇಹಿತರೆ ಈ ಪ್ರಶ್ನೆಗೆ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. 4 ಆಪ್ಷನ್ಸ್ಗಳು ಕೊಟ್ಟು ಏನು ಮಾಡಿದ್ರೆ ಅಂದ್ರೆ
ಕೆಳಕಂಡ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ 4 ಆಪ್ಷನ್ಸ್ಗಳಲ್ಲಿ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಆಪ್ಷನ್ ಸರಿಯಾಗಿದೆ. ಬಿ ಆಪ್ಷನ್ಸ್ ಏನಿದೆ ಅಂದ್ರೆ ಎ 4 ಅಂತಿದೆ, ಬಿ 2 ಅಂತಿದೆ, ಸಿ 1 ಅಂತಿದೆ, ಡಿ 3 ಅಂತಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಉತ್ತರದ ಪ್ರಕಾರ ಕನ್ನಡ ಬಾವುಟ ಪತ್ರಿಕೆ ಸಂಪಾದಕರು ಯಾರಾಗ್ಯಾರಂದ್ರ ಬಿ ಎಂ ಶ್ರೀಕಂಠಯ್ಯವರಾಗಿದ್ದಾರೆ. ಯಾವುದು ಕನ್ನಡ ಬಾವುಟ ಪತ್ರಿಕೆ ಸಂಪಾದಕರು ಬಿ ಎಂ ಶ್ರೀಕಂಠರಾಗಿದ್ದಾರೆ. ಅದೇ ರೀತಿಯಾಗಿ ಕರ್ಮವೀರ ಪತ್ರಿಕೆ ಸಂಪಾದಕರು ಯಾರಂದ್ರ ರಂಗನಾಥ್ ದಿವಾಕರ್ ಅವರಾಗಿದ್ದಾರೆ. ಯಾರು? ಕರ್ಮವೀರ ಪತ್ರಿಕೆ ಸಂಪಾದಕರು ರಂಗನಾಥ್ ದಿವಾಕರ್ ಆಗಿದ್ದಾರೆ. ಅದೇ ರೀತಿಯಾಗಿ ಸ್ವತಂತ್ರ ಭಾರತ ಪತ್ರಿಕೆ ಸಂಪಾದಕರು ಯಾರಂದ್ರ ಕಡೆಂಗೊಡ್ಲು ಶಂಕರ್ ಭಟ್ಟ. ಯಾರು? ಸ್ವತಂತ್ರ ಭಾರತ ಪತ್ರಿಕೆ ಸಂಪಾದಕರು ಕಡೆಂಗೊಡ್ಲು ಶಂಕರ್ ಭಟ್ಟ. ಹಾಗೂ ಕೊನೆಯದಾಗಿ ಯಾವುದು ಉಳಿತು? ಜಯ ಕರ್ನಾಟಕ. ಈ ಜಯ ಕರ್ನಾಟಕ ಪತ್ರಿಕೆ ಸಂಪಾದಕರು ಯಾರು ಕೊಟ್ಟಿದ್ದಾರೆ? ಆಲೂರು ವೆಂಕಟರಾಯ. ಓಕೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಕೊಟ್ಟಂತ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸರಿಯಾದ ಉತ್ತರ ಆಗಿದೆ. ಅಂದ್ರೆ ಕನ್ನಡ ಬಾವುಟ ಬಿ ಎಂ ಶ್ರೀಕಂಠಯ್ಯ, ಕನ್ನಡ ಬಾವುಟ ಬಿ ಎಂ ಶ್ರೀಕಂಠಯ್ಯ, ಕರ್ಮವೀರ ರಂಗನಾಥ ದಿವಾಕರ, ಸ್ವತಂತ್ರ ಭಾರತ ಕಡೆಂಗುಳ್ಳು ಶಂಕರ್ ಭಟ್ಟ ಹಾಗೂ ಜಯ ಕರ್ನಾಟಕ ಆಲೂರು ವೆಂಕಟರಾಯ. ಸ್ನೇಹಿತರೆ, ಈ ಒಂದು ಪ್ರಶ್ನೆಗೆ ಸಂಕ್ಷಿಪ್ತವಾದ ಒಂದು ವಿವರಣೆ ನೋಡೋಣ. ಮೊದಲನೇದಾಗಿ ನಾನು ಬಿ ಎಂ ಶ್ರೀಕಂಠಯ್ಯರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬಿ ಎಂ ಶ್ರೀಕಂಠಯ್ಯ ಈ ಒಂದು ಚಿತ್ರದಲ್ಲಿ ಏನು ಕಾಣಿಸ್ತಿದಾರಲ್ಲ, ಈ ಚಿತ್ರದಲ್ಲಿ ಏನು ನೀವು ನೋಡ್ತಾ ಇದಾರಲ್ಲ, ಇವರೇ ಬಿ ಎಂ ಶ್ರೀಕಂಠಯ್ಯ. ಸ್ನೇಹಿತರೆ, ಬಿ ಎಂ ಶ್ರೀಕಂಠಯ್ಯವರ ಪೂರ್ಣ ಹೆಸರು ಏನಂದ್ರ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಇವರ ಒಂದು ಪೂರ್ಣ ಹೆಸರು. ಬಿ ಎಂ ಶ್ರೀಕಂಠಯ್ಯವರ ಪೂರ್ಣ ಹೆಸರು ಅಂದ್ರೆ ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಇಂಥ ಬಿ ಎಂ ಶ್ರೀಕಂಠಯ್ಯನವರು ಕನ್ನಡದ ನವೋದಯ ಸಾಹಿತ್ಯದ ಹರಿಕಾರರಾಗಿದ್ದು 1928ರ ಗುಲ್ಬರ್ಗ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕನ್ನಡದ ಕಣ್ವ ಎಂದು ಪ್ರಸಿದ್ಧರಾದರು. ಸ್ನೇಹಿತರೆ, ಈ ಕೆಳಗಿನವರಲ್ಲಿ ಯಾರನ್ನು ಕನ್ನಡದ ಕಣ್ವ ಎಂದು ಕರೀತಾರೆ ಅಂದ್ರೆ ಅದಕ್ಕೆ ಉತ್ತರ ಏನಂದ್ರೆ ಬಿ ಎಂ ಶ್ರೀಕಂಠಯ್ಯ. ಅಂದ್ರೆ ಬಿ ಎಂ ಶ್ರೀಕಂಠಯ್ಯರನ್ನು ಕನ್ನಡದ ಕಣ್ವ ಎಂದು ಕರೀತಾರೆ. ಇಂಥ ಬಿ ಎಂ ಶ್ರೀಕಂಠಯ್ಯನವರು 1884 ಜನವರಿ 3ರಂದು ಮಂಡ್ಯ ಜಿಲ್ಲೆಯ ಬೆಳ್ಳೂರು ಗ್ರಾಮದಲ್ಲಿ ಜನಿಸಿದರು ಮತ್ತು 1946 ಜನವರಿ 5ರಂದು ಬೆಂಗಳೂರಿನಲ್ಲಿ ನಿಧನರಾದರು. ಯಾರು? ಬಿ ಎಂ ಶ್ರೀಕಂಠಯ್ಯ. ಸ್ನೇಹಿತರೆ, ಬಿ ಎಂ ಶ್ರೀಕಂಠಯ್ಯನವರ ಕೆಲವೊಂದು ಕವನ ಸಂಕಲನ ನೋಡೋಣ. ಬಿ ಎಂ ಶ್ರೀಕಂಠಯ್ಯವರು ಬರೆದ ಕವನ ಸಂಕಲನಗಳು ಮೊದಲಾಗಿ ಇಂಗ್ಲಿಷ್ ಗೀತೆಗಳು 1926ರಲ್ಲಿ ಬರೀತಾರೆ ಮತ್ತು ಹೊಂಗನಸುಗಳು 1942. ಇವು ಬಿ ಎಂ ಶ್ರೀಕಂಠಯ್ಯವರ ಕವನ ಸಂಕಲನಗಳು. ಹಾಗಾಗಿ ಇವರು ರಚಿಸಿದ ನಾಟಕಗಳು ಯಾವುದಂದ್ರೆ ಗದಾಯುದ್ಧ ನಾಟಕಂ 1926ರಲ್ಲಿ ಬರ್ತಾರೆ, ಅಶ್ವತ್ಥಾಮನ್ 1929 ಮತ್ತು ಪಾರಸಿಕರು 1935. ಇವು ಬಿ ಎಂ ಶ್ರೀಕಂಠಯ್ಯನವರು ಬರೆದ ಪ್ರಮುಖ ನಾಟಕಗಳಾಗಿವೆ. ಕನ್ನಡದ ಬಾವುಟ ಅಥವಾ ಬಾವುಟ ಇದು ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ಬಿ ಎಂ ಶ್ರೀ ಅವರ ಸಂಪಾದಿತ ಕೃತಿಯಾಗಿದೆ. ಯಾವುದು? ಕನ್ನಡ ಬಾವುಟ ಎಂಬುದು ಬಿ ಎಂ ಶ್ರೀಕಂಠಯ್ಯವರು ಕನ್ನಡ ಸಾಹಿತ್ಯದ ಮೇಲೆ ಪ್ರಭಾವ ಬೀರಿದ ಸಂಪಾದಿತ ಕೃತಿಯಾಗಿದೆ. ಮುಂದೆ ನೋಡೋಣ, ರಂಗನಾಥ್ ದಿವಾಕರ್ ಬರ್ತಾರೆ. ಈ ಚಿತ್ರದಲ್ಲಿ ನೀವೇನು ಕಾಣಿಸ್ತಿರಲ್ಲ ಸ್ನೇಹಿತರೆ, ಇವರೇ ರಂಗನಾಥ್ ದಿವಾಕರ್. ಯಾರು? ರಂಗನಾಥ್ ದಿವಾಕರ್. ರಂಗನಾಥ್ ರಾಮಚಂದ್ರ ದಿವಾಕರ್ ಅವರು ಧಾರವಾಡದಲ್ಲಿ ಜನಿಸಿದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರ, ಗಾಂಧಿವಾದಿ, ಪತ್ರಕರ್ತ ಮತ್ತು ಲೇಖಕರಾಗಿದ್ದರು. ಯಾರು? ರಂಗನಾಥ್ ದಿವಾಕರ್ ಅವರು ಪ್ರಮುಖವಾಗಿ ಏನಂದ್ರೆ ಇವರೊಬ್ಬರು ಸ್ವತಂತ್ರ ಹೋರಾಟಗಾರಾಗಿದ್ದರು, ಗಾಂಧೀಯವಾದಿಗಳಾಗಿದ್ದರು, ಪತ್ರಕರ್ತರಾಗಿದ್ದರು ಮತ್ತು ಲೇಖಕರಾಗಿದ್ದರು. ಇವರು ಭಾರತದ ಸ್ವತಂತ್ರ ಸಂದರ್ಭದಲ್ಲಿ ಅನೇಕ ಹೋರಾಟಗಳಲ್ಲಿ ಭಾಗವಹಿಸಿದಂತ ಒಬ್ಬರು ಹೋರಾಟಗಾರ, ಸ್ವತಂತ್ರ ಹೋರಾಟಗಾರ ಯಾರಂದ್ರೆ ರಂಗನಾಥ ದಿವಾಕರ್. ಈ ರಂಗನಾಥ್ ದಿವಾಕರ್ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸ್ಥಾಪಕರು ಮತ್ತು ಸಂಪಾದಕರಾಗಿದ್ದರು. ಯಾರು? ರಂಗನಾಥ್ ದಿವಾಕರ್ ಅವರು ಸಂಯುಕ್ತ ಕರ್ನಾಟಕ ಪತ್ರಿಕೆಯ ಸ್ಥಾಪಕರು ಮತ್ತು ಸಂಪಾದಕರಾಗಿದ್ದರು. ಅಷ್ಟೇ ಅಲ್ಲದೆ ಕೇಂದ್ರ ಮಾಹಿತಿ ಸಚಿವರಾಗಿ, ಬಿಹಾರದ ರಾಜ್ಯಪಾಲರಾಗಿ ಮತ್ತು ಸಂವಿಧಾನದ ಸಭೆಯ ಸದಸ್ಯರಾಗಿ ಸೇವೆ ಸಲ್ಲಿಸಿದರು. ಸೊ ಸ್ನೇಹಿತರೆ, ಸ್ವತಂತ್ರ ಹೋರಾಟಗಾರರಾದಂಥ ರಂಗನಾಥ್ ದಿವಾಕರ್ ಈ ಕೆಳಗಿನ ಯಾವ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದಂದ್ರೆ ಬಿಹಾರ ರಾಜ್ಯದ ರಾಜ್ಯಪಾಲರಾಗಿ ಕಾರ್ಯನಿರ್ವಹಿಸಿದ್ರು. ಯಾರು? ರಂಗನಾಥ್ ದಿವಾಕರ್ ಅವರು. ಸ್ನೇಹಿತರೆ, ರಂಗನಾಥ್ ದಿವಾಕರ್ ಬಗ್ಗೆ ಇನ್ನಷ್ಟು ಮಾಹಿತಿ ನೋಡ್ಬೇಕಂದ್ರೆ ರಂಗನಾಥ್ ದಿವಾಕರ್ ಅವರ ಪ್ರಮುಖ ಕೃತಿಗಳು ಯಾವುದಂದ್ರೆ ಶೆರೆಯ ಮರೆಯಲ್ಲಿ ಭಗವಾನ್ ಬುದ್ಧ, ಮಹಾಯೋಗಿ, ಉಪನಿಷತ್ ಕಥಾವಳಿ. ಇವು ರಂಗನಾಥ್ ದಿವಾಕರ್ ಅವರು ಬರೆದ ಪ್ರಮುಖ ಕೃತಿಗಳಾಗಿವೆ. ಮತ್ತು ಇವರು ಯಾವ ಪತ್ರಿಕೆಗಳ ಸಂಪಾದಕರಾಗಿದ್ದಾರೆ ಅಂದ್ರೆ ಸಂಯುಕ್ತ ಕರ್ನಾಟಕ, ಕರ್ಮವೀರ ಮತ್ತು ಕಸ್ತೂರಿ ಪತ್ರಿಕೆಗಳಿಗೆ ಸಂಪಾದಕರಾಗಿದ್ದರು. ಯಾರು? ರಂಗನಾಥ್ ದಿವಾಕರ್. ಅಷ್ಟೇ ಅಲ್ಲದೆ ರಂಗನಾಥ್ ದಿವಾಕರ್ ಅವರು ಬಳ್ಳಾರಿಯಲ್ಲಿ ಜರುಗಿದ 23ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದರು. ಯಾರು? ರಂಗನಾಥ್ ದಿವಾಕರ್ ಅವರು.
1894ರಲ್ಲಿ ಧಾರವಾಡದಲ್ಲಿ ಜನಿಸಿದ ರಂಗನಾಥ್ ದಿವಾಕರರು 1990ರಲ್ಲಿ ನಿಧನರಾದ್ರು. ಅಂದ್ರೆ 1894ರಲ್ಲಿ ಜನಿಸಿದ್ದ ದಿವಾಕರ್ ಅವರು 1990ರಲ್ಲಿ ಏನಾಯ್ತಾರಂದ್ರೆ ನಿಧನರಾದರು. ಓಕೆ ಸ್ನೇಹಿತರೆ, ಮತ್ತೊಬ್ಬ ಪ್ರಸಿದ್ಧ ಕವಿ ಮತ್ತು ಪ್ರಸಿದ್ಧ ಹೋರಾಟಗಾರ ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖವಾದ ವ್ಯಕ್ತಿ ಯಾವುದಂದ್ರ ಆಲೂರು ವೆಂಕಟರಾವ್. ಸ್ನೇಹಿತರೆ, ಈ ಹೆಸರು ಹಲವಾರು ಪರೀಕ್ಷೆಗಳಲ್ಲಿ ನೀವು ಕೇಳಿರ್ತೀರ. ಆಲೂರು ವೆಂಕಟರ ಬಗ್ಗೆ ಹಲವಾರು ಪರೀಕ್ಷೆಗಳಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿದರೆ ಇವರ ಒಂದು ಸಂಕ್ಷಿಪ್ತ ವಿವರಣೆ ನೋಡೋಣ. ಸ್ನೇಹಿತರೆ, ಆಲೂರು ವೆಂಕಟರಾವರನ್ನು ಕನ್ನಡದ ಏಕೀಕರಣದ ಪಿತಾ ಮತ್ತು ಕರ್ನಾಟಕದ ಕುಲಪುರೋಹಿತ ಎಂದು ಕರೆಯುತ್ತಾರೆ. ಯಾರನ್ನ? ಆಲೂರು ವೆಂಕಟರಾವರವರನ್ನು ಕರ್ನಾಟಕದ ಏಕೀಕರಣದ ಪಿತಾ ಮತ್ತು ಕನ್ನಡದ ಕುಲಪುರೋಹಿತ ಎಂದು ಕರೀತಾರೆ. ಇಂತಹ ಆಲೂರು ವೆಂಕಟರಾವರು 1880 ಜುಲೈ 12ರಂದು ಬಿಜಾಪುರದಲ್ಲಿ ಜನಿಸುತ್ತಾರೆ. ಯಾರು? ಆಲೂರು ವೆಂಕಟರಾವರು ಎಲ್ಲಿ ಜನಿಸ್ತಾರೆ ಅಂದ್ರೆ 1880 ಜುಲೈ 12ರಂದು ಬಿಜಾಪುರದಲ್ಲಿ ಜನಿಸಿದರು ಮತ್ತು 1964 ಫೆಬ್ರವರಿ 25ರಂದು ನಿಧನರಾದರು. ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಂದಾಗಿಸಲು ಜಯ ಕರ್ನಾಟಕ ಪತ್ರಿಕೆಯನ್ನು ಪ್ರಾರಂಭಿಸಿದರು ಮತ್ತು ಆ ಪತ್ರಿಕೆಯ ಮೂಲಕ ಹೋರಾಡಿದರು. ಯಾರು? ಆಲೂರು ವೆಂಕಟರಾವರು ಏನ್ ಮಾಡ್ತಾರಂದ್ರ ಹರಿದು ಹಂಚಿ ಹೋಗಿದ್ದ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಂದಾಗಿಸಲು ಜಯ ಕರ್ನಾಟಕ ಎಂಬ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಈ ಪತ್ರಿಕೆಯ ಮೂಲಕ ಹೋರಾಟಗಳನ್ನು ಕೈಗೊಳ್ಳುತ್ತಾರೆ. ಅಷ್ಟಲ್ಲದೆ ಕರ್ನಾಟಕ ಗತವೈಭವ ಇವರ ಪ್ರಸಿದ್ಧ ಕೃತಿಯಾಗಿದೆ. ಯಾವುದು? ಆಲೂರು ವೆಂಕಟರಾಯರವರ ಪ್ರಸಿದ್ಧ ಕೃತಿ ಯಾವುದಂದ್ರ ಕರ್ನಾಟಕ ಗತವೈಭವ. ಸ್ನೇಹಿತರೆ, ಈ ಒಂದು ಚಿತ್ರದಲ್ಲಿ ನೀವು ಏನು ಕಾಣಿಸ್ತಿದ್ರಲ್ಲ, ಇವರೇ ಆಲೂರು ವೆಂಕಟರಾವರು. ಇವರನ್ನು ಕರ್ನಾಟಕದ ಏಕೀಕರಣದ ಪಿತಾಮಹ ಎಂದು ಕರೀತಾರೆ. ಕರ್ನಾಟಕದ ಕುಲಪುರೋಹಿತ ಎಂದು ಕರೀತಾರೆ. ಇವರು ಜನಿಸಿದ್ದು ಬಿಜಾಪುರ ಜಿಲ್ಲೆಯಲ್ಲಿ. ಇವರು ಜಯ ಕರ್ನಾಟಕ ಎಂಬ ಪತ್ರಿಕೆಯನ್ನು ರಚಿಸುತ್ತಾರೆ ಮತ್ತು ಕರ್ನಾಟಕ ಗತವೈಭವ ಎಂಬ ಪ್ರಸಿದ್ಧ ಕೃತಿಯನ್ನು ರಚನೆ ಮಾಡಿದ್ದಾರೆ. ಯಾರು? ಆಲೂರು ವೆಂಕಟರಾಯ. ಸ್ನೇಹಿತರೆ, ಆಲೂರು ವೆಂಕಟರಾಯ ಬಗ್ಗೆ ಇನ್ನೊಂದು ಸ್ವಲ್ಪ ಮಾಹಿತಿ ನೋಡ್ಬೇಕಂದ್ರೆ ಇವರು ಪ್ರಮುಖ ಕೃತಿಗಳು ಯಾವುದಂದ್ರೆ ಕರ್ನಾಟಕ ಗತವೈಭವ, ಶ್ರೀ ವಿದ್ಯಾರಣ್ಯರ ಚರಿತ್ರೆ, ಕರ್ನಾಟಕದ ಸೂತ್ರಗಳು, ನನ್ನ ಜೀವನ ಸ್ಮೃತಿಗಳೆಂಬ ಮುಂತಾದ 30 ಕೃತಿಗಳನ್ನು ರಚಿಸಿದ್ದಾರೆ. ಈ 30 ಕೃತಿಗಳಲ್ಲಿ ನನ್ನ ಜೀವನದ ಸ್ಮೃತಿಗಳೆಂಬುದು ಆಲೂರು ವೆಂಕಟರಾಯರವರ ಆತ್ಮಕಥೆಯಾಗಿದೆ. ಯಾವುದು? ಆಲೂರು ವೆಂಕಟರಾಯರವರ ಆತ್ಮಕಥೆ ಯಾವುದಂದ್ರ ನನ್ನ ಜೀವನ ಸ್ಮೃತಿಗಳು. ಅಷ್ಟೇ ಅಲ್ಲ ಸ್ನೇಹಿತರೆ, 1905ರಲ್ಲಿ ಹಂಪಿಗೆ ಭೇಟಿ ನೀಡಿದ ಆಲೂರು ವೆಂಕಟರಾಯರವರು ಕನ್ನಡ ನಾಡಿನ ವೈಭವವನ್ನು ಪರಿಚಯಿಸಲು ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನು ಸ್ಥಾಪಿಸಿದರು. ಹಾಗಾದ್ರೆ ಸ್ನೇಹಿತರೆ, ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನು ಸ್ಥಾಪಿಸಿದವರು ಯಾರಂದ್ರ ಆಲೂರು ವೆಂಕಟರಾಯರವರು. ಇವರು ಜಯ ಕರ್ನಾಟಕ ಮತ್ತು ವಾಗ್ಭೂಷಣ್ ಎಂಬ ಪತ್ರಿಕೆಗಳನ್ನು ಹೊರಡಿಸಿದರು. ಯಾರು? ಆಲೂರು ವೆಂಕಟರಾಯರು. ಇದಿಷ್ಟು ಆಲೂರು ವೆಂಕಟರಾಯರ ಕುರಿತು ಒಂದು ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಇನ್ನೊಬ್ಬ ವ್ಯಕ್ತಿಯನ್ನು ನೋಡೋಣ. ಕಡೆಂಗೊಡ್ಲು ಶಂಕರ ಭಟ್ಟ. ಯಾರು ಸ್ನೇಹಿತರೆ? ಕಡೆಂಗೊಡ್ಲು ಶಂಕರ ಭಟ್ಟ. ಈ ಒಂದು ಚಿತ್ರದಲ್ಲಿ ನೀವು ಏನು ಕಾಣಿಸ್ತಿದ್ರಲ್ಲ, ಇವರೇ ಕಡೆಂಗೊಡ್ಲು ಶಂಕರ ಭಟ್ಟ. ಕಡೆಂಗೊಡ್ಲು ಶಂಕರ ಭಟ್ ಅವರು ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಕವಿಗಳಾಗಿದ್ದರು. 1929ರಿಂದ 1964ರವರೆಗೆ ಮಂಗಳೂರಿನ ಸೆಂಟ್ ಆಗ್ನೆಸ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದರು. ಯಾರು? ಕಡೆಂಗೊಡ್ಲು ಶಂಕರ ಭಟ್. ಇವರು ಯಾವುದಂದ್ರ ಮಂಗಳೂರಿನವರು. ಇವರು ರಾಷ್ಟ್ರಬಂಧು ಮತ್ತು ರಾಷ್ಟ್ರಮತ ಪತ್ರಿಕೆಗಳ ಮೂಲಕ ನಿರ್ಭೀತ ಪತ್ರಿಕೋದ್ಯಮವನ್ನು ನಡೆಸಿದರು. ಇವರಿಗೆ ಸಂಬಂಧಿಸಿದ ಪತ್ರಿಕೆಗಳು ಯಾವುದಂದ್ರ ರಾಷ್ಟ್ರಬಂಧು ಮತ್ತು ರಾಷ್ಟ್ರಮತ. ಯಾರು? ಕಡೆಂಗೊಡ್ಲು ಶಂಕರ ಭಟ್. ಇವರು ಎಲ್ಲಿಗೆ ಸಂಬಂಧಿಸಿದರು? ಮಂಗಳೂರಿನವರು. ಇವರ ಪ್ರಮುಖವಾದ ವಿಮರ್ಶಾ ಕೃತಿ ಯಾವುದಂದ್ರೆ ಕಡೆಂಗೊಡ್ಲು ಶಂಕರ ಭಟ್ ಅವರ ವಿಮರ್ಶಾ ಕೃತಿ ವಾಂಗ್ಮಯ ತಪಸ್ಸು. ಮತ್ತು ಇವರು ರಚಿಸಿದ ನಾಟಕಗಳು ಯಾವುದಂದ್ರ ಗುರುದಕ್ಷಿಣೆ ಮತ್ತು ಹಿಡಿಂಬೆ. ಇವರ ಪ್ರಮುಖ ಕಾದಂಬರಿಗಳು ಯಾವುದಂದ್ರ ಧೂಮಕೇತು, ದೇವತಾ ಮನುಷ್ಯ, ಲೋಹದ ಕಣ್ಣು. ಅಷ್ಟೇ ಅಲ್ಲದೆ ಕಡೆಂಗೊಡ್ಲು ಶಂಕರ ಭಟ್ ಅವರು 1956ರ ಕಾರವಾರದ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದರು. ಯಾರು? ಕಡೆಂಗೊಡ್ಲು ಶಂಕರ ಭಟ್. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ತರಗತಿಯ ಒಂದು ಕೊನೆಯ ಪ್ರಶ್ನೆ ಮತ್ತು ಮುಂದಿನ ಒಂದು ಪ್ರಶ್ನೆ ನೋಡೋಣ. ಪ್ರಶ್ನೆ ಈ ರೀತಿ ಇದೆ. ಪಟ್ಟದಕಲ್ಲಿನಲ್ಲಿರುವ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಅಂದ್ರೆ ಸ್ನೇಹಿತರೆ, ಪಟ್ಟದಕಲ್ಲಿನಲ್ಲಿ ಇರುವಂತಹ ವಿರೂಪಾಕ್ಷ ದೇವಾಲಯಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ ಎಂದು ಪ್ರಶ್ನೆ ಕೇಳಿದರೆ, ಎ ಹೇಳಿಕೆ ಈ ರೀತಿ ಇದೆ. ಈ ದೇವಾಲಯವು ತ್ರೈಲೋಕ್ಯೇಶ್ವರ ದೇವಾಲಯ ಎಂದು ಪರಿಚಿತವಾಗಿದೆ. ಮತ್ತು ಬಿ ಹೇಳಿಕೆ, 2ನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಮತ್ತು 3ನೇ ಹೇಳಿಕೆ, ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳೆಂದು ಕೊಟ್ಟಿದ್ದಾರೆ. ಹಾಗೂ ಕೊನೆಯ ಹೇಳಿಕೆ, ತ್ರೈಲೋಕ್ಯ ಮಹಾದೇವಿಯು ಈ ದೇವಾಲಯವನ್ನು ನಿರ್ಮಿಸಿದಳು ಎಂದು ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಪ್ರಶ್ನೆಯನ್ನು ನೀಡಿ ಮತ್ತೆ ಏನು ನೀಡಿದ್ದಾರೆ ಅಂದ್ರೆ ಮೇಲಿನ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆ ಅಥವಾ ಹೇಳಿಕೆಗಳು ಸರಿಯಾಗಿವೆ ಎಂದು ಪ್ರಶ್ನೆ ಕೇಳಿದರೆ ಈ ಪ್ರಶ್ನೆಗೆ ಆಪ್ಷನ್ಸ್ಗಳು ಈ ರೀತಿ ಕೊಟ್ಟಿದ್ದಾರೆ.
ಆಪ್ಷನ್ಸ್ ಎ 1 ಹೇಳಿಕೆ ಮಾತ್ರ ಸರಿ, ಬಿ ಆಪ್ಷನ್ಸು 2 ಹೇಳಿಕೆಗಳು ಮಾತ್ರ ಸರಿ, ಸಿ ಆಪ್ಷನ್ಸು 3 ಹೇಳಿಕೆಗಳು ಮಾತ್ರ ಸರಿ ಮತ್ತು ಡಿ ಆಪ್ಷನ್ಸು ಎಲ್ಲಾ 4 ಹೇಳಿಕೆಗಳು ಸರಿ ಎಂದು ಕೊಟ್ಟಿದ್ದಾರೆ. ಕೊಟ್ಟಂತ ಈ 4 ಆಪ್ಷನ್ಸ್ಗಳಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಸರಿಯಾಗಿದೆ. ಸ್ನೇಹಿತರೆ, ಅಂದ್ರೆ ಈ 4 ಆಪ್ಷನ್ಸ್ಗಳಲ್ಲಿ ಕೇವಲ 2 ಹೇಳಿಕೆಗಳು ಮಾತ್ರ ಸರಿಯಾಗಿವೆ, ಇನ್ನು 2 ಹೇಳಿಕೆಗಳು ತಪ್ಪಾಗಿವೆ. ಸ್ನೇಹಿತರೆ, ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ದೇವಾಲಯವನ್ನು ತ್ರೈಲೋಕ್ಯೇಶ್ವರ ದೇವಾಲಯ ಎಂದು ಪರಿಚಿತವಾಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು 2ನೇ ವಿಕ್ರಮಾದಿತ್ಯನು ಕಂಚಿಯ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಈ ದೇವಾಲಯ ನಿರ್ಮಿಸಲಾಗಿದೆ ಎಂದು ಕೊಟ್ಟಿದ್ದಾರೆ ಮತ್ತು ಸರ್ವಸಿದ್ಧಿ ಆಚಾರಿ ಮತ್ತು ಗುಂಡ ಈ ದೇವಾಲಯದ ಶಿಲ್ಪಿಗಳೆಂದು ಕೊಟ್ಟಿದ್ದಾರೆ. ಇದು ಕರೆಕ್ಟ್ ಆಗಿದೆ. ತ್ರೈಲೋಕ್ಯ ಮಹಾದೇವಿ ಈ ದೇವಾಲಯ ನಿರ್ಮಿಸಿದ ಎಂದು ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಲ್ಲಿ 2 ಹೇಳಿಕೆ ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ನಾನು ಈ ಒಂದು ತರಗತಿಯಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಟ್ಟು ಮಾಹಿತಿಯನ್ನು ತೆಗೆದುಕೊಂಡು ಬಂದೇನೆ. ಆ ಮಾಹಿತಿಯನ್ನು ನೀವು ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಹೇಳಿಕೆಗಳು ಸರಿಯಾಗಿವೆ, ಯಾವ ಹೇಳಿಕೆಗಳು ತಪ್ಪಾಗಿವೆ ಎಂದು ಗೊತ್ತಾಗುತ್ತೆ. ಇದರ ಒಂದು ಸಂಕ್ಷಿಪ್ತ ಹಿನ್ನೆಲೆ ನೋಡೋಣ. ಯಾವುದೋ ವಿರೂಪಾಕ್ಷ ದೇವಾಲಯದ ಒಂದು ಸಂಕ್ಷಿಪ್ತ ಹಿನ್ನೆಲೆ ನೋಡೋಣ. ವಿರೂಪಾಕ್ಷ ದೇವಾಲಯ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಪಟ್ಟದಕಲ್ಲು. ಸ್ನೇಹಿತರೆ, ಈ ಚಿತ್ರದಲ್ಲಿ ಏನು ಕಾಣಿಸ್ತಿಲ್ಲ, ಇದೇ ವಿರೂಪಾಕ್ಷ ದೇವಾಲಯ. ಅದ್ಭುತ ರಮಣೀಯವಾಗಿ ಕಾಣುತ್ತಿರುವುದು ಇದೇ ವಿರೂಪಾಕ್ಷ ದೇವಾಲಯ. ಸ್ನೇಹಿತರೆ, ಪಟ್ಟದಕಲ್ಲು ವಿರೂಪಾಕ್ಷ ದೇವಾಲಯವು 8ನೇ ಶತಮಾನದಲ್ಲಿ ಚಾಲುಕ್ಯರ ರಾಜ 2ನೇ ವಿಕ್ರಮಾದಿತ್ಯನ ರಾಣಿ, ಯಾರು ಚಾಲುಕ್ಯರ ರಾಜ್ಯ ಆದಂಥ 2ನೇ ವಿಕ್ರಮಾದಿತ್ಯನ ರಾಣಿಯಾದಂಥ ಲೋಕ ಮಹಾದೇವಿಯರ ವಿಜಯೋತ್ಸವದ ಸಂಕೇತವಾಗಿ ನಿರ್ಮಿಸಿದ ಶಿವ ದೇವಾಲಯವಾಗಿದೆ. ಅಲ್ಲಿ ಏನು ಕೊಟ್ಟಿದ್ರು ಸ್ನೇಹಿತರೆ, ಅದು ತ್ರೈಲೋಕ್ಯ ಮಹಾದೇವಿ ಅಂತ ಕೊಟ್ಟಿದ್ರು. ಸೊ ಅದು ಏನಂದ್ರ ಲೋಕ ಮಹಾದೇವಿ ನಿರ್ಮಿಸ್ತಾಳೆ. ಯಾರು ಇದನ್ನು 2ನೇ ಚಾಲುಕ್ಯರ ರಾಜ 2ನೇ ವಿಕ್ರಮಾದಿತ್ಯನ ರಾಣಿಯಾದಂಥ ಲೋಕ ಮಹಾದೇವಿಯರು ವಿಜಯೋತ್ಸವದ ಸಂಕೇತವಾಗಿ ನಿರ್ಮಿಸಿದ ಶಿವ ದೇವಾಲಯವಾಗಿದೆ. ಅಂದ್ರೆ ಇದು ಪಟ್ಟದಕಲ್ಲು ವಿರೂಪಾಕ್ಷ ದೇವಾಲಯ ಏನಂದ್ರೆ ಇದೊಂದು ಶಿವನಿಗೆ ಸಂಬಂಧಿಸಿದ ದೇವಾಲಯವಾಗಿದೆ. ಯಾವುದು ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ, ಇದೊಂದು ಶಿವನಿಗೆ ಸಂಬಂಧಿಸಿದ ದೇವಾಲಯವಾಗಿದ್ದು ಇದು ದ್ರಾವಿಡ ಶೈಲಿಯ ಅದ್ಭುತ ನಿದರ್ಶನವಾಗಿದೆ. ಅಂದ್ರೆ ಇದು ಯಾವ ಶೈಲಿಗೆ ಸಂಬಂಧಪಟ್ಟಿದಂದ್ರ ಇದು ದ್ರಾವಿಡ ಶೈಲಿಗೆ ಸಂಬಂಧಪಟ್ಟಿದೆ. ಅಂದ್ರೆ ಈ ದೇವಾಲಯವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ. ಪಟ್ಟದಕಲ್ಲು ದೇವಾಲಯಗಳ ಸಂಕೀರ್ಣದಲ್ಲಿ ಅತಿ ದೊಡ್ಡದಾದ ಮತ್ತು ಕಲಾತ್ಮಕವಾಗಿ ಶ್ರೀಮಂತ ದೇವಾಲಯವಾಗಿದೆ. ಯಾವುದು ಪಟ್ಟದಕಲ್ಲು ದೇವಾಲಯ ಏನಂದ್ರ ದೇವಾಲಯಗಳಲ್ಲಿ ಅತ್ಯಂತ ದೊಡ್ಡದ ದೇವಾಲಯ ಆಗಿದೆ ಮತ್ತು ಇದೊಂದು ಕಲಾತ್ಮಕವಾಗಿ ಶ್ರೀಮಂತ ದೇವಾಲಯ. ಇಂಥ ಪಟ್ಟದಕಲ್ಲು ದೇವಾಲಯ ಏನಂದ್ರ ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಯಾವುದು ಪಟ್ಟದಕಲ್ಲು ದೇವಾಲಯವನ್ನು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಮಾಡಲಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಈ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ನಿರ್ಮಾಣ ಮಾಡಿದವರು ಯಾರು? ಚಾಲುಕ್ಯರ ರಾಜ 2ನೇ ವಿಕ್ರಮಾದಿತ್ಯನು ಪಲ್ಲವರ ಮೇಲಿನ ವಿಜಯದ ನೆನಪಿಗಾಗಿ ರಾಣಿ ಲೋಕ ಮಹಾದೇವಿ ನಿರ್ಮಿಸಿದಳು. ಯಾವ ಪಲ್ಲವರು? ಕಂಚಿಯ ಪಲ್ಲವರು. 2ನೇ ವಿಕ್ರಮಾದಿತ್ಯ ಏನ್ ಮಾಡ್ತಾನಂದ್ರ ಕಂಚಿಯ ಪಲ್ಲವರ ಮೇಲೆ ಒಂದು ವಿಜಯವನ್ನು ಸಾಧಿಸಿರ್ತಾನೆ. ಆ ಒಂದು ವಿಜಯದ ನೆನಪಿಗಾಗಿ 2ನೇ ವಿಕ್ರಮಾದಿತ್ಯನ ರಾಣಿಯಾದಂಥ ಲೋಕ ಮಹಾದೇವಿ ಅವರು ಏನ್ ಮಾಡ್ತಾರಂದ್ರ ಪಟ್ಟದಕಲ್ಲಿನಲ್ಲಿ ವಿರೂಪಾಕ್ಷ ದೇವಾಲಯವನ್ನು ನಿರ್ಮಿಸ್ತಾಳೆ. ಮೂಲತಃ ಈ ದೇವಾಲಯವನ್ನು ಲೋಕೇಶ್ವರ ದೇವಾಲಯ ಎಂದು ಕರೀತಿದ್ರು. ಸ್ನೇಹಿತರಲ್ಲಿ ಹೇಳಿಕೆಯಲ್ಲಿ ಏನು ಕೊಟ್ಟಿದ್ರಂದ್ರ ಈ ದೇವಾಲಯವನ್ನು ತ್ರೈಲೋಕೇಶ್ವರ ಎಂದು ಕರೀತಿದ್ರು ಅಂತ ಕೊಟ್ಟಿದ್ರು. ಸೊ ಅದು ಏನಂದ್ರ ಲೋಕೇಶ್ವರ ದೇವಾಲಯ ಎಂದು ಕರೀತಿದ್ರು. ಸೊ ಮತ್ತೆ ಅಲ್ಲಿ ಏನು ಕೊಟ್ಟಿದ್ರು ತ್ರೈಲೋಕ ಮಹಾದೇವಿ ಅಂತ ಕೊಟ್ಟಿದ್ರು. ಅದು ತ್ರೈಲೋಕ ಮಹಾದೇವಿ ಅಲ್ಲ, ಕೇವಲ ಲೋಕ ಮಹಾದೇವಿ ಅಷ್ಟೇ ಬರ್ತದೆ. ಮತ್ತು ದೇವಾಲಯವನ್ನು ತ್ರೈಲೋಕೇಶ್ವರ ದೇವಾಲಯ ಎಂದು ಕರೀತಿದ್ರು, ಅದು ತಪ್ಪಾಗಿದೆ. ಈ ದೇವಾಲಯವನ್ನು ಲೋಕೇಶ್ವರ ದೇವಾಲಯ ಎಂದು ಕರೀತಿದ್ರು. ಹಾಗಾದ್ರೆ ಶೈಲಿ ಯಾವ್ದಂದ್ರ ಇದು ದಕ್ಷಿಣ ಭಾರತದ ದ್ರಾವಿಡ ಶೈಲಿಯ ಪ್ರಮುಖ ಉದಾಹರಣೆಯಾಗಿದ್ದು ಉತ್ತರ ಭಾರತದ ನಾಗರ ಶೈಲಿಯ ಅಂಶಗಳು ಕೂಡ ಕಂಡು ಬರ್ತದೆ. ಇದು ಪ್ರಮುಖವಾಗಿ ಉತ್ತರ ದ್ರಾವಿಡ ಶೈಲಿಯಾಗಿದ್ದು ಉತ್ತರ ಭಾರತದ ಕೆಲವೊಂದು ನಾಗರ ಶೈಲಿಯ ವೈಶಿಷ್ಟ್ಯಗಳು ಕೂಡ ಈ ದೇವಾಲಯದಲ್ಲಿ ಕಂಡು ಬರುತ್ತವೆ. ಪಟ್ಟದಕಲ್ಲಿನ ಐತಿಹಾಸಿಕ ವಿರೂಪಾಕ್ಷ ದೇವಾಲಯದ ಮುಖ್ಯ ಶಿಲ್ಪಿ ಯಾರಂದ್ರ ಸರ್ವಸಿದ್ಧಿ ಆಚಾರ್ಯ. ಸೊ ಹೇಳಿಕೆಯಲ್ಲಿ ಇದು ಕೊಟ್ಟಿದ್ರು, ಇದು ಸರಿಯಾಗಿದೆ. ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯದ ಶಿಲ್ಪಿ ಯಾರಂದ್ರ ಸರ್ವಸಿದ್ಧಿ ಆಚಾರ್ಯ ಅಥವಾ ಗುಂಡ ಅಚ್ಚಿತರ. ಇವರು 8ನೇ ಶತಮಾನದಲ್ಲಿ ಚಾಲುಕ್ಯ ಅರಸರ ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ರಾಣಿ ಲೋಕ ಮಹಾದೇವಿ ನಿರ್ಮಿಸಿದ ಈ ಅದ್ಭುತ ದೇವಾಲಯದ ಶಿಲ್ಪಕಲೆ ಮತ್ತು ವಾಸ್ತುಶಿಲ್ಪದ ರೂವಾರಿಯಾಗಿದ್ದರು. ಯಾರು? ಸರ್ವಸಿದ್ಧಿ ಆಚಾರ್ಯ ಪಟ್ಟದಕಲ್ಲ ವಿರೂಪಾಕ್ಷ ದೇವಾಲಯದ ಮುಖ್ಯ ಶಿಲ್ಪಿಯಾಗಿದ್ದರು. ಸರ್ವಸಿದ್ಧಿ ಆಚಾರ್ಯ ಇವರಿಗೆ ರಾಜ ವಿಕ್ರಮಾದಿತ್ಯನ ಏನಂದ್ರ ಪರ್ಜೇರಿಪು ಎಂಬ ಬಿರುದನ್ನು ನೀಡಿದನು. ಯಾರಿಗೆ ನೀಡಿದ? ಸರ್ವಸಿದ್ಧಿ ಆಚಾರ್ಯವರಿಗೆ ಏನ್ ಮಾಡಿದ ರಾಜ ವಿಕ್ರಮಾದಿತ್ಯ ಪರ್ಜೇರಿಪು ಎಂಬ ಬಿರುದನ್ನು ನೀಡಿ ಗೌರವಿಸಿದ್ದನು.
ಪಟ್ಟದಕಲ್ಲು ಇದನ್ನು ಪಟ್ಟಾಭಿಷೇಕದ ಕಲ್ಲು ಎಂದು ಕರೀತಾರೆ. ಪಟ್ಟದಕಲ್ಲನ್ನು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗಿತ್ತು, ಏಕೆಂದರೆ ಮಲಪ್ರಭಾ ನದಿ ಹಿಮಾಲಯ ಮತ್ತು ಕೈಲಾಸ ಪರ್ವತ ಕಡೆಗೆ ಉತ್ತರಕ್ಕೆ ತಿರುಗಿತು. ಯಾವುದು? ಮಲಪ್ರಭಾ ನದಿ ಹಿಮಾಲಯ ಮತ್ತು ಕೈಲಾಸ ಪರ್ವತದ ಕಡೆಗೆ ಉತ್ತರಕ್ಕೆ ತಿರುಗಿತು. ಇದರ ಹೆಸರೇ ಸೂಚಿಸುವಂತೆ ಇದನ್ನು ಚಾಲುಕ್ಯ ರಾಜವಂಶದ ಸಮಯದಲ್ಲಿ ಪಟ್ಟಾಭಿಷೇಕ ಸಮಾರಂಭಗಳಾಗಿ ಬಳಸಲಾಗ್ತಿತ್ತು. ಅಂದ್ರೆ ಸ್ನೇಹಿತರೆ, ಪಟ್ಟದಕಲ್ಲು ಮುಖ್ಯವಾಗಿ ಏನ್ ಮಾಡುತ್ತಂದ್ರ ಚಾಲುಕ್ಯ ರಾಜವಂಶದ ಬಂದ್ರಂದ್ರ ಅವರ ಸಮಯದಲ್ಲಿ ಪಟ್ಟಾಭಿಷೇಕ ಸಮಾರಂಭಗಳಾಗಿ ಬಳಸಿಕೊಳ್ಳುವಂತ ಒಂದು ಪ್ರಮುಖ ಸ್ಥಳ ಯಾವ್ದಾಗಿತ್ತಂದ್ರ ಅದು ಪಟ್ಟದಕಲ್ಲಾಗಿತ್ತು. ಹೆಸರೇ ಸೂಚಿಸಿದಂತೆ ಪಟ್ಟದಕಲ್ಲು ಅಂದ್ರೆ ಪಟ್ಟಾಭಿಷೇಕದ ಕಲ್ಲು. ಓಕೆನಾ? ಉದಾಹರಣೆಗೆ ಏನ್ ಹೇಳ್ಬೇಕಂದ್ರ 7ನೇ ಶತಮಾನದಲ್ಲಿ ವಿನಯಾದಿತ್ಯನ ಪಟ್ಟಾಭಿಷೇಕ ಸಮಾರಂಭಗಳು ಎಲ್ಲಿ ಜರುಗಿದು? ಪಟ್ಟದಕಲ್ಲನ್ನು ಜರುಗಿದು. ಈ ಸ್ಥಳವನ್ನು ಇತರ ಹೆಸರುಗಳಿಂದ ಕರೀತಾರೆ. ಅಂದ್ರೆ ಪಟ್ಟದಕಲ್ಲನ್ನು ಇನ್ನೂ ಅನೇಕ ಹೆಸರುಗಳಿಂದ ಕರೀತಾರೆ. ಅದರಲ್ಲಿ ಪಟ್ಟದಕಲ್ಲನ್ನು ಕಿಸು ಓಲಾಲ್ ಎಂದು ಕರೆಯುತ್ತಾರೆ. ಏನು? ಕಿಸು ಓಲಾಲ್ ಎಂದು ಕರೀತಾರೆ. ಕಿಸು ಓಲಾಲ್ ಎಂದರೆ ಕೆಂಪು ಮಣ್ಣಿನ ಕಣಿವೆ ಎಂದರ್ಥ. ಯಾವುದು? ಪಟ್ಟದಕಲ್ಲನ್ನು ಕಿಸು ಓಲಾಲ್ ಎಂದು ಕರೀತಾರೆ. ಕಿಸು ಓಲಾಲ್ ಅಂದ್ರೆ ಕೆಂಪು ಮಣ್ಣಿನ ಕಣಿವೆ ಮತ್ತು ರಕ್ತಪೂರ ಎಂದು ಕರೀತಾರೆ. ಅಂದ್ರ ಮುಖ್ಯವಾಗಿ ಪಟ್ಟದಕಲ್ಲನ್ನು ಕಿಸು ಓಲಾಲ್ ಎಂದು ಕರೀತಾರೆ ಮತ್ತು ರಕ್ತಪುರ ಎಂದು ಕರೀತಾರೆ. ಕಿಸು ಓಲಾಲ್ ಎಂದರೆ ಕೆಂಪು ಮಣ್ಣಿನ ಕಣಿವೆ ಎಂದರ್ಥ ಮತ್ತು ರಕ್ತಪುರ ಎಂದರೆ ಕೆಂಪು ನಗರ. ಯಾವುದು? ಕೆಂಪು ನಗರ ಎಂದರ್ಥ. ಮತ್ತು ಪಟ್ಟಣದ ಕಿಸು ಓಲಾಲ್ ಎಂದರೆ ಪಟ್ಟಾಭಿಷೇಕಕ್ಕಾಗಿ ಕೆಂಪು ಮಣ್ಣಿನ ಕಣಿವೆ. ಸೊ ಪಟ್ಟದಕಲ್ಲನ್ನು ಈ ತರ ನಾನಾ ಹೆಸರುಗಳಿಂದ ಕರೀತಿದ್ದರು. ಒಂದು ಕಿಸು ಓಲಾಲ್ ಎಂದು ಕರೀತಿದ್ದರು, ರಕ್ತಪುರ ಅಂತ ಕರೀತಿದ್ರು, ಪಟ್ಟದ ಕಿಸು ಓಲಾಲ್ ಎಂದು ಕರೀತಿದ್ರು. ಈ ಸ್ಥಳವು ಭಾರತೀಯ ಪುರಾತತ್ವ ಸಮೀಕ್ಷೆಯ ಪ್ರಕಾರ ಶ್ರೀ ವಿಜಯರಿಂದ ಪಠ್ಯಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಮತ್ತು ಟಾಲೆಮಿಯವರು ಜಿಯೋಗ್ರಫಿ ಪುಸ್ತಕದ ಗ್ರಂಥದ ಕರ್ತರು ಟಾಲೆಮಿಯವರು ತಮ್ಮ ಭೂಗೋಳಶಾಸ್ತ್ರದಲ್ಲಿ ಪೆಟ್ರಗಲ್ ಎಂದು ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಮುಂದೆ ಬರುವಂತಹ ಪ್ರಶ್ನೆಗಳು ಕೇಳಬಹುದು. ಟಾಲೆಮಿ ತನ್ನ ಜಿಯೋಗ್ರಫಿ ಎಂಬ ಪುಸ್ತಕದಲ್ಲಿ ಪಟ್ಟದಕಲ್ಲನ್ನು ಯಾವ ಹೆಸರಿನಿಂದ ಉಲ್ಲೇಖಿಸಿದ್ದಾರೆ ಅಂದ್ರೆ ಪೆಟ್ರಗಲ್ ಎಂಬ ಹೆಸರಿನಿಂದ ಉಲ್ಲೇಖಿಸಿದ್ದಾರೆ. ಸ್ನೇಹಿತರೆ, ಹಾಗಾದ್ರೆ ಪಟ್ಟದಕಲ್ಲು ಎಲ್ಲಿ ಕಂಡು ಬರುತ್ತದೆ ಅಂದ್ರೆ ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಪಟ್ಟದಕಲ್ಲು ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಮಲಪ್ರಭಾ ನದಿಯ ದಂಡೆಯಲ್ಲಿ ಕಂಡು ಬರುತ್ತದೆ. ಇದು ಮಲಪ್ರಭಾ ನದಿಯ ದಡದಲ್ಲಿ ಕಂಡು ಬರುತ್ತದೆ. ಯುನೆಸ್ಕೋ ವಿಶ್ವ ಪಾರಂಪರ್ಯ ಒಂದು ತಾಣವಾಗಿದೆ. ಹಾಗಾದ್ರೆ ಸ್ನೇಹಿತರೆ, ಪಟ್ಟದಕಲ್ಲು ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಹಾಗಾಗಿ ಪಟ್ಟದಕಲ್ಲು ಯಾವ ನದಿಯ ದಡದ ಮೇಲೆ ಕಂಡು ಬರುತ್ತದೆ? ಮಲಪ್ರಭಾ ನದಿಯ ದಂಡೆ ಮೇಲೆ ಕಂಡು ಬರುತ್ತದೆ. ಇದೊಂದು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಸ್ಥಳವಾಗಿದೆ. ಯಾವುದು? ಪಟ್ಟದಕಲ್ಲು. 7-8ನೇ ಶತಮಾನದಲ್ಲಿ ಚಾಲುಕ್ಯರ ರಾಜಧಾನಿಯಾಗಿದ್ದ ಇದು ದಕ್ಷಿಣದ ದ್ರಾವಿಡ ಮತ್ತು ಉತ್ತರದ ಆರ್ಯ ಶೈಲಿಗಳ ಸಮ್ಮಿಶ್ರಣದ ದಕ್ಷಿಣದ ದ್ರಾವಿಡರ ಮತ್ತು ಉತ್ತರದ ಆರ್ಯ ಶೈಲಿಗಳ ಸಮ್ಮಿಶ್ರಣದ ಅದ್ಭುತ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ. ಇಲ್ಲಿನ ವಿರೂಪಾಕ್ಷ, ಮಲ್ಲಿಕಾರ್ಜುನ, ಗಳಗನಾಥ ದೇವಾಲಯಗಳು ಪ್ರಮುಖ ಪ್ರವಾಸಿ ಆಕರ್ಷಣೆಗಳಾಗಿವೆ. ಯಾವುವು? ಪಟ್ಟದಕಲ್ಲಿನ ಪ್ರಮುಖ ವಿವರಣೆ ನೋಡ್ಬೇಕಂದ್ರ ಸ್ಥಳ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆ, ಬಾದಾಮಿಯಿಂದ ಸುಮಾರು 22 ಕಿಲೋಮೀಟರ್ ದೂರದಲ್ಲಿ ಕಂಡು ಬರ್ತದೆ. ಯಾವುದು? ಪಟ್ಟದಕಲ್ಲು ಬಾಗಲಕೋಟೆ ಜಿಲ್ಲೆಯಲ್ಲಿ ಕಂಡು ಬಂದಿದ್ದು. ಬಾದಾಮಿಯಿಂದ ಎಷ್ಟಂದ್ರ 22 ಕಿಲೋಮೀಟರ್. ಬಾದಾಮಿಯಿಂದ 22 ಕಿಲೋಮೀಟರ್ ಹೋದ್ರೆ ಪಟ್ಟದಕಲ್ಲು ಕಂಡು ಬರ್ತದೆ. ಇತಿಹಾಸ ಅಂದ್ರೆ ಚಾಲುಕ್ಯರ ರಾಜರು ಇಲ್ಲಿ ಪಟ್ಟಾಭಿಷೇಕ ಮಾಡಿಕೊಳ್ತಿದ್ರು, ಹಾಗಾಗಿ ಪಟ್ಟದಕಲ್ಲು ಎಂದು ಕರೆಯಲ್ಪಡ್ತದೆ. ಇದು ವಾಸ್ತುಶಿಲ್ಪ ನೋಡ್ಬೇಕಂದ್ರ ಇದು ದ್ರಾವಿಡ ಶೈಲಿ ದಕ್ಷಿಣದಲ್ಲಿ ಮತ್ತು ನಾಗರ ಶೈಲಿ ಉತ್ತರ. ಸೊ ಇದು ದ್ರಾವಿಡ ಮತ್ತು ನಾಗರ ಎರಡೂ ಶೈಲಿಗಳನ್ನು ಒಳಗೊಂಡಿದೆ. ಯಾವುದು? ಪಟ್ಟದಕಲ್ಲು ದಕ್ಷಿಣದಿಂದ ದ್ರಾವಿಡ ಶೈಲಿ, ಉತ್ತರದ ನಾಗರ ಶೈಲಿ ಒಳಗೊಂಡಿದೆ ಮತ್ತು ಮಿಶ್ರ ಶೈಲಿಗಳ ದೇವಾಲಯಗಳನ್ನು ಇಲ್ಲಿ ಕಾಣಬಹುದು. ಯಾವುದು? ಪಟ್ಟದಕಲ್ಲು. ಸ್ನೇಹಿತರೆ, ಮುಖ್ಯವಾಗಿ ಹೇಳ್ಬೇಕಂದ್ರ ಕರ್ನಾಟಕದಲ್ಲಿ ಯುನೆಸ್ಕೋ ಪರಂಪರೆಗೆ 4 ತಾಣಗಳು ಸೇರ್ಪಡೆಗೊಂಡಿವೆ. ಪಟ್ಟದಕಲ್ಲು ಸೇರಿ 4 ತಾಣಗಳು ಸೇರ್ಪಡೆ. ಅವು ಯಾವಂದ್ರೆ ಕರ್ನಾಟಕದ ಹಂಪಿ, ಪಟ್ಟದಕಲ್ಲು, ಪಶ್ಚಿಮ ಘಟ್ಟಗಳು, ಹೊಯ್ಸಳರ ಪವಿತ್ರ ದೇವಾಲಯಗಳು, ಅದರಲ್ಲಿ ಬೇಲೂರು, ಹಳೆಬೀಡು, ಸೋಮನಾಥಪುರ, ಇವು ಯುನೆಸ್ಕೋ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಗೊಂಡ ಕರ್ನಾಟಕದ 4 ಸ್ಥಳಗಳಾಗಿವೆ. ಹಂಪಿ ವಿಜಯನಗರದ ಅವಶೇಷಗಳು 1986, ಪಟ್ಟದಕಲ್ಲಿನ ಚಾಲುಕ್ಯರ ದೇವಾಲಯ 1987, ಜೈವಿಕ ವೈವಿಧ್ಯತೆಯ ಪಶ್ಚಿಮ ಘಟ್ಟಗಳು 2002 ಮತ್ತು 2023ರಲ್ಲಿ ಹೊಯ್ಸಳರ ಶಿಲ್ಪಗಳು ಸೇರ್ಪಡೆಗೊಂಡವು. ಅಂದ್ರೆ ಹಂಪಿ 1986ರಲ್ಲಿ ಸೇರ್ಪಡೆಗೊಂಡಿತ್ತು, ಪಟ್ಟದಕಲ್ಲು 1987ರಲ್ಲಿ ಸೇರ್ಪಡೆಗೊಂಡಿತ್ತು, ಪಶ್ಚಿಮ ಘಟ್ಟಗಳು 2012ರಲ್ಲಿ ಸೇರ್ಪಡೆಗೊಂಡಿತ್ತು ಮತ್ತು ಹೊಯ್ಸಳ ದೇಗುಲಗಳು 2023ರಲ್ಲಿ ಸೇರ್ಪಡೆಗೊಂಡಿತ್ತು. ಹಂಪಿ ನೋಡ್ಬೇಕಂದ್ರೆ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು, ವಿರೂಪಾಕ್ಷ ದೇವಾಲಯ ಮತ್ತು ವಿಠಲ ದೇವಾಲಯಗಳು,
ಪಟ್ಟದಕಲ್ಲು ಚಾಲುಕ್ಯರ ಶೈಲಿಯ ದೇವಾಲಯಗಳ ಸಮೂಹ, ದ್ರಾವಿಡ ಮತ್ತು ಇಂಡೋ ಆರ್ಯನ್ ವಾಸ್ತುಶಿಲ್ಪ, ಪಶ್ಚಿಮ ಘಟ್ಟವು ಜೈವಿಕ ವಿವಿಧತೆ ಕೂಡಿರುವ ತಾಣ 2012 ಪಟ್ಟಿಗೆ ಸೇರ್ಪಡೆಯಾಯಿತು. ಹೊಯ್ಸಳರ ಪವಿತ್ರ ಸಮೂಹಗಳು ಬೇಲೂರಿನ ಚೆನ್ನಕೇಶವ ದೇವಾಲಯ, ಹಳೆಬೀಡಿನ ಹೊಯ್ಸಳೇಶ್ವರ ದೇವಾಲಯ ಮತ್ತು ಸೋಮನಾಥಪುರದ ಕೇಶವ ದೇವಾಲಯ. ಓಕೆ ಸ್ನೇಹಿತರೆ, ಇವಿಷ್ಟು SDಯಲ್ಲಿ ಕೇಳಿದ ಅಂದರೆ KAD ಇಲಾಖೆ SDಯಲ್ಲಿ ಕೇಳಿದಂಥ ಪ್ರಮುಖ ಒಂದು ಇತಿಹಾಸಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೆ ನೋಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಮುಂದಿನ ಭಾಗವನ್ನು ನೋಡೋಣ ಸ್ನೇಹಿತರೆ. 2ನೇ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಯಾಕೆಂದರೆ ಸುಮಾರು 12 ಪ್ರಶ್ನೆಗಳನ್ನು ಕೇಳಿದರೆ ನಾನು ಈ ಒಂದು ತರಗತಿಯಲ್ಲಿ ಕೇವಲ 7 ಪ್ರಶ್ನೆಗಳನ್ನು ಅಧ್ಯಯನ ಮಾಡಿದ್ದೀನಿ. ಉಳಿದ ಪ್ರಶ್ನೆಗಳನ್ನು ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡ್ತೇನೆ. ಓಕೆ ಸ್ನೇಹಿತರೆ, ನಮ್ಮ ಒಂದು ತರಗತಿಯನ್ನು ವೀಕ್ಷಿಸೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಒಂದು ಜ್ಞಾನ ಸಂಗಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬರುವಂಥ ಹಲವಾರು ಪರೀಕ್ಷೆಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತೇವೆ. ಅದೇ ರೀತಿಯಾಗಿ ಜ್ಞಾನ ಸಂಗಮ ಟೆಲಿಗ್ರಾಮ್ ಗ್ರೂಪ್ ಇದೆ. ಈ ಗ್ರೂಪ್ನಲ್ಲಿ ಸುಮಾರು 61 ಅಥವಾ 62 ಸಾವಿರಕ್ಕಿಂತ ಅತಿ ಹೆಚ್ಚು ಜನರಿದ್ದಾರೆ. ಈ ಗ್ರೂಪ್ನಲ್ಲಿ ಮುಖ್ಯವಾಗಿ ಬೆಳಿಗ್ಗೆ 11 ಗಂಟೆಗೆ, ಮಧ್ಯಾಹ್ನ 2 ಗಂಟೆಗೆ, ಸಂಜೆ 6 ಗಂಟೆಗೆ, ರಾತ್ರಿ 10 ಗಂಟೆಗೆ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಸುಮಾರು 100, 120 ಅಥವಾ 50 ಪ್ರಶ್ನೆಗಳ ಒಂದು ವಿಶೇಷ ರಸಪ್ರಶ್ನೆ ಕ್ವಿಜ್ಗಳು ನಡೆಸಲಾಗುತ್ತದೆ. ಅದೇ ರೀತಿಯಾಗಿ ನಮ್ಮ ಜ್ಞಾನ ಸಂಗಮ ಸ್ಟಡಿ ಸರ್ಕಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅಲ್ಲಿ ಕೂಡ ನೀವು ಜಾಯಿನ್ ಆಗ್ಬೋದು. ಯಾಕೆಂದರೆ ಅಲ್ಲಿ ಕೂಡ ವಿಶೇಷವಾದ ಮಾಹಿತಿಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತದೆ. ಇದೇ ರೀತಿಯಾಗಿ ನಮಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ತರಗತಿ ವೀಕ್ಷಿಸಿದಂಥ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.